ದೀಪ ಹಚ್ಚಲಿಲ್ಲ. ದೀಪ 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 ದೀಪ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯಯತಿ ಪ್ರದಾಯ ಜ್ಞಾನಪ್ರದಾಯ ಯುಥಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕಮಿತಾನಿ ಭೂಯಃ ತದಾವತೇರೂರೌಹಿಣೇಯಶ್ಚ ಚೈವಂ ಭಾರ್ಯಾಪ್ಯಾಯಾತ್ ವಾರುಣೀ ನಾಮ ಪೂರ್ವಾ. ಕಿರೀಟಂ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಮಾಸೀತ್ ತಸ್ಯ ರೂಪೇಷು ಅಭೇದಾ. ತದಿಚ್ಛಯಾ ಚೈವ ನಾರಾಯಣಸ್ಯ ಶೀರ್ಷ್ಣ್ಯಪಿ ಆಸೀತ್ ಯುಗಪದ್ದುಗ್ಧವಾರ್ಧೌ. ಕಿರೀಟ ಇಲ್ಲೂ ಇದೆ ಅಲ್ಲೂ ಇದೆ, ಸರಿಯಾಗಿ ಹೊಂದಿತ್ತು. ರೂಪಗಳಿಗೆ ಪರಸ್ಪರ ಭೇದ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದಂಥ ಒಂದು ಪೂರ್ವ ಪ್ರಸಂಗ ಇದೆ. ಅದು ದೇವರಂತೆ ಆತನ ಆಭರಣಗಳು ಆಯುಧಾದಿಗಳು ಕೂಡ ಸಾಂಶ ಅನ್ನೋದು ಇನ್ನೊಂದು ವಿಶೇಷಾಂಶ. ಮಹಾಲಕ್ಷ್ಮಿಗೂ ಹಾಗೆ ಹೇಳಿದ್ರು ಸೀತಾ ಪ್ರಸಂಗದಲ್ಲಿ. ಪೂರ್ವಂ ಪ್ರಾಪ್ತಾನಿ ಏವ ದಿವ್ಯಾಯುಧಾನಿ ಇನ್ನೊಂದು ವಿಶೇಷ ನಡೀತಾಗ. ಬರೀ ಚಕ್ರ ಇದೊಂದು ಕಿರೀಟ ಬಂದಿದ್ದಷ್ಟೇ ಅಲ್ಲ. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯಾಯುಧಾನಿ ಪುನಃ ವೈಕುಂಠಂ ಲೋಕಂ ಹಿತಾನಿ ಭೂಯಃ. ಹಿಂದೆ ನೆನಪಿರಬೇಕು, ಜರಾಸಂಧ ಮೊದಲನೇ ಸರ್ತಿ ಯುದ್ಧಕ್ಕೆ ಬಂದಾಗ ಮೇಲಿಂದ ರಥ ಆಯುಧಗಳು ಎಲ್ಲವೂ ಬಂದಿದ್ವಲ್ಲ, ಅದೇ ರೀತಿ ಮತ್ತೆ ಪೂರ್ವಂ ಲೋಕಂ ಹಿತಾನಿ ವಾಪಸ್ ಹೋಗಿದ್ವು. ಮತ್ತೆ ವಾಪಸ್ ಮತ್ತೆ ಬಂದ್ವಿ. ಆ ಸಮಯದಲ್ಲಿ ಯಾವ ಬೇಕಾದ್ರೂ ಬರೋದು, ಯಾವ ಬೇಕಾದ್ರೂ ಕಳಿಸೋದು. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯಾಯುಧಾನಿ ಪುನಃ ವೈಕುಂಠಂ ಲೋಕಂ ಇತಾನಿ ಪ್ರಾಪ್ತಾನಿ. ವೈಕುಂಠಕ್ಕೆ ವಾಪಸ್ ಹೋಗಿದ್ವು. ಭೂಯಃ ಮತ್ತೆ ತದಾವತೇರುಹು ಮತ್ತೆ ಬಂದು ವಾಪಸ್ಸು. ನೆನೆಸ್ಕೊಂಡ ಬರೋದು, ನೆನೆಸ್ಕೊಂಡ ಹೋಗು. ಅಷ್ಟೇ, ಎರಡು ರೂಪದಲ್ಲಿ ಯಾವಾಗಲೂ ಇದೆ. ಒಂದು ಇಲ್ಲದೆ ಇರೋ ಎಲ್ಲ ರೂಪಗಳು ಅನಂತ ರೂಪಗಳು, ಅನಂತ ಆಯುಧ, ಅನಂತ ಯಾವಾಗಲೂ ಇರುತ್ತೆ. ಲೋಕದೃಷ್ಟಿಯಲ್ಲಿ ಪರಮಾತ್ಮ ತೋರಿಸ್ತಾನೆ. ಈಗ ತದ್ದೂರೇ ತದ್ವಂತಿಕೆ ಇದ್ದಾಗೆ ಎಲ್ಲ ಇಟ್ಕೊಂಡು ತೋರಿಸ್ತಾನೆ, ಬಂದಾಗೂ ತೋರಿಸ್ತಾನೆ. ಆ ಮೂಲಕ ವಿಶೇಷ ಮಹಾತ್ಮ್ಯವನ್ನು ತೋರಿಸಿದಷ್ಟು ಏನಾಗುತ್ತಾಗ ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ವೃದ್ಧಿಗೋಸ್ಕರ ಅಷ್ಟು ಮಾಡೋದು. ಹೇಳಿದ್ನಲ್ಲ, ಹಾಲು ಕೀರ್ ಮಾಡಿದ್ದಾರೆ, ಏಲಕ್ಕಿ ಕೂಡ ಹಾಕ್ತಾ ಹೋದಂತ ಏನಾಗುತ್ತೆ, ಅದರದ್ದು ಮಹತ್ವ ಜಾಸ್ತಿ ಆಗುತ್ತೆ. ಭಕ್ತಿ ಅತಿಶಯಕ್ಕೋಸ್ಕರ ಇವೆಲ್ಲ ಕೂಡ. ಪರಮಾತ್ಮನ ವಿಶೇಷ ಮಹಾತ್ಮ್ಯವನ್ನು ತಿಳ್ಕೊಂಡ ತಕ್ಷಣ ಏನಾಗುತ್ತಾಗ ಭಕ್ತಿ ತುಂಬ ಜಾಸ್ತಿ ಆಗುತ್ತೆ. ಏನೋ ಬೇಕಿಲ್ಲ, ಆಯುಧಗಳೇ ಬೇಕಿಲ್ಲ, ಬೇಕಾದ್ರೆ ಎಲ್ಲ ಇವೆ, ಮನಸ್ಸೇ ಸಾಕು, ಇಚ್ಛೆನೇ ಸಾಕು, ಇದೆಲ್ಲ ಮಹಿಮೆಗಳಿವೆಲ್ಲ ಕೂಡ. ಒಂದೇ ಇದ್ರೆ ಏನಾಗುತ್ತೆ, ನಮಗೆ ಏನೋ ಮ್ಯಾಜಿಕ್ ಮಾಡ್ತಾನೆ ಅಂತ ಅನಿಸ್ಬಿಡ್ತಾ ಇದೆ. ಹೀಗೂ ಮಾಡ್ತಾನೆ, ಹಾಗೂ ಆಯುಧಗಳೇ ಬೇಡ, ಸರಿ ಬೇಗ ಬೇಡ, ಒಂದೇ ಸಾಕು, ಅದು ಸಾಕು, ಎಲ್ಲ ಬೇಕು, ಎಲ್ಲರೂ ಬೇಕು. ಗೊತ್ತಾಯ್ತು? ಇದೆಲ್ಲ ರೀತಿಯಲ್ಲೂ ದೇವರು ಮಾಡ್ತಾನೆ. ಆದ್ದರಿಂದ ಆಲ್ರೌಂಡ್ ಗ್ರೇಟ್ನೆಸ್, ಅದಕ್ಕೆ ಹೇಳೋದೇನು ಆಲ್ರೌಂಡ್ ಗ್ರೇಟ್ನೆಸ್. ಒಂದೇ ರೀತಿ ಇದ್ರೆ ಏನಾಗಿದ್ದಾಗ ಒಂದು ಮಿತಿ. ಅದು ಒಂದೇ ಗುಣ ಇದ್ದರೆ ಒಂದು ಹಂತದಲ್ಲಿದ್ದರೆ ಮಿತಿ ಇತ್ತು. ದೇವರಿಗೇನಿಲ್ಲ, ಅನಂತ. ಯಾವುದಕ್ಕೆ ಮಿತಿ ಹಾಕಿದ್ರು ಕೂಡ ಅದು ಭಗವಂತನ ಕಲ್ಪನೆ ಆಗೋದಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ಹೇಳ್ತಾರೆ. ತದಾ ಅವತೇರುಹು ರೌಹಿಣೇಯಸ್ಯ ಚೈವಂ. ಅದೇ ರೀತಿ ಬಲರಾಮ ದೇವರದು ಬಂದು, ಬಲರಾಮಿ ಬರ್ಲಿಕ್ಕೆ ಕಾರಣ ಶುಕ್ಲಕೇಶ ಆವೇಶ ಇದ್ದಿದ್ದು ಒಂದು ಕಾರಣ, ಮತ್ತು ಆತನ ಅವತಾರ ಜನರಿಗೆ ಗೊತ್ತಾಗಲಿರೋದು ಇನ್ನೊಂದು ಕಾರಣ. ಆಗ ಜೊತೆಗೆ ಭಾರ್ಯಾಪ್ಯಾಯಾತ್ ವಾರುಣಿ ನಾಮ ಪೂರ್ವ. ಶೇಷದೇವರ ಪತ್ನಿಯಾರು ವಾರುಣಿ, ಅವರು ಅಲ್ಲಿಗೆ ಬಂದರೀಗ. ಇದು ವಿಶೇಷ, ಬಲರಾಮ ದೇವರ ಬಗ್ಗೆ ಒಂದು ವಿಶೇಷ. ಶೈವಾಪರಂ ರೂಪಮಸ್ಥಾಯ ಚಾಗಾತ್ ಶ್ರೀರಿತ್ಯಾಖ್ಯಂ ಸಾ ಇಂದಿರೇವಾವೇಶಮಗ್ರಂ ಕಾಂತಿಶ್ಚಾಗಾತ್ ತಸ್ಯ ಸೋಮಸ್ಯ ಚಾನ್ಯಾ ಭಾರ್ಯಾದ್ವಯೋ ಪೂರ್ವತನಾ ಸ್ವರೂಪ. ಇಲ್ಲಿ ಬಲರಾಮರ ಬಗ್ಗೆ ಬಹಳ ವಿಶೇಷ ಅಂಶವನ್ನು ಹೇಳ್ತಾರೆ. ಸಾ ಏವ ಅಪರಂ ರೂಪಂ ಆಸ್ಥಾಯ ಚ ಆಗಾತ್ ಶ್ರೀಹಿ ಇತಿ ಆಖ್ಯಂ ಸೇಂದಿರಾವೇಶಂ ಅಗ್ರ್ಯಂ ಕಾಂತಿ ಚ ಆಗಾತ್ ತಸ್ಯ ಸೋಮಸ್ಯ ಚ ಅನ್ಯಾ ಭಾರ್ಯಾ ದ್ವಯೋಃ ಪೂರ್ವತನಾ ಸ್ವರೂಪ. ಸಾ ಏವ ಅಪರಂ ರೂಪಮಾಸ್ಥಾಯ.
ಆ ವಾರುಣಿ ದೇವಿನೇ ಇನ್ನೊಂದು ರೂಪದಿಂದ ಬಂತು. ಅದಕ್ಕೇನಂತ ಹೆಸರು? ಶ್ರೀ ಇತಿ ಆಖ್ಯಂ. ಶ್ರೀ ಅಂತ ಅದಕ್ಕೆ ಹೆಸರು. ಸಾ ಸೇಂದಿರಾವೇಶಂ. ಮಹಾಲಕ್ಷ್ಮಿ ಆವೇಶ ಬೇರೆ ಅದರಲ್ಲಿತ್ತು. ಶುಕ್ಲಕೇಶ ಆವೇಶ ಇವರಲ್ಲಿದ್ದರಿಂದ ಮಹಾಲಕ್ಷ್ಮಿ ಆವೇಶ ಆ ರೂಪದಲ್ಲಿತ್ತು. ವಿಶೇಷ ಇದು. ವಾರುಣಿ ರೂಪ ಮೂಲ ರೂಪ, ಇಲ್ಲಿ ಬಂದಿದ್ದು ಶ್ರೀ ಅನ್ನೋ ರೂಪ. ಶ್ರೀ ಅನ್ನೋದಕ್ಕೆ ಏನು ಕಾರಣ? ಮಹಾಲಕ್ಷ್ಮಿ ಆವೇಶ ಇದ್ದಿದ್ದರಿಂದ ಜನ ಏನು ತಿಳ್ಕೊಂಡ್ಬಿಟ್ರು, ಬಲರಾಮನ ಹತ್ರ ಶ್ರೀ ಬಂತು, ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಬಲರಾಮ ಸಾಕ್ಷಾತ್ ಅವತಾರ ಅಂತ ವಾದಕ್ಕೆ ಹೋಗ್ಬೋದು. ಅದಲ್ಲ ಅಂತ ಹೇಳಬೇಕಾಗಿದೆ. ಇಲ್ಲಿ ಬಂದಿದ್ದು ಆವೇಶ, ಕೇವಲ ಆವೇಶ ಆದ್ದರಿಂದ ಆವಿಷ್ಟವಾದ ರೂಪವೇ ಹೊರತು ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲ ಅದು. ಆದರೆ ಮಹಾಲಕ್ಷ್ಮಿ ಆವೇಶ ಇದೆ. ಬಲರಾಮ ದೇವರಲ್ಲಿ ಶುಕ್ಲಕೇಶ ಆವೇಶ ಇದ್ದಿದ್ದಕ್ಕೆ ಇವೆಲ್ಲ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಸುಮ್ಮನೆ ಓದಿದಾಗ ಅವೆಲ್ಲ ಗೊತ್ತಾಗೋದಿಲ್ಲ, ಅದಕ್ಕೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇದು ನಿರ್ಣಯ. ಏನು ಹೇಳಿದ್ರೆ ಏನಾಗಬೇಕದು? ನಿಶ್ಚಿತವಾದ ವಿಷಯ ಆಗಬೇಕು. ಕಾಂತಿಶ್ಚ ಆಗಾತ್ತಶ್ಚ ಸೋಮಶ್ಚ ಚ ಅನ್ಯಾಭಾರ್ಯ. ಕಾಂತಿ ಅಂತ ಇನ್ನೊಂದು ರೂಪ. ಕಾಂತಿನೂ ಬಂದು, ಕಾಂತಿನೂ ಬಂದು, ಈಕೆನೂ ಬಂತು, ಆಗೊಂದು ತ್ವಸ್ಯ ಬಂತು. ಕಾಂತಿ ಅಂತ ಚಂದ್ರನ ಹೆಂಡತಿ ಒಬ್ಳಿದ್ದಾಳೆ, ಸೋಮಸ್ಯ ಭಾರ್ಯ. ಆಕೆ ಎಲ್ಲ ಬಂದಿದ್ದೀಗ. ಬಂದಿದ್ದಾರೀಗ ಈಕೆಗೆ ಇನ್ನೊಂದು ರೂಪ. ವಾರುಣಿ ಒಂದು ರೂಪ ಶ್ರೀ, ಇನ್ನೊಂದು ರೂಪ ಕಾಂತಿ. ಅದು ಕಾಂತಿಶ್ಚಾಗಾತ್ತಸ್ಯ ಸೋಮಸ್ಯ ಚ ಅನ್ಯಾಭಾರ್ಯ ದ್ವಯೋ ಪೂರ್ವತನ ಸ್ವರೂಪ. ಚಂದ್ರ ಪತ್ನಿ ಕಾಂತಿನೂ ಇದ್ದಾಳೆ, ಬಲರಾಮ ಪತ್ನಿ ಕಾಂತಿನೂ ಇದ್ದಾಳೆ. ಆದರೆ ಬಲರಾಮನ ಪತ್ನಿ ಕಾಂತಿ ಬಹಳ ಶ್ರೇಷ್ಠ ಸ್ವರೂಪ. ಸ್ವರೂಪ ಅಂದ್ರೆ ಒಂದೇ, ಶ್ರೇಷ್ಠ ಅಂದ್ರೆ ಒಂದೇ. ಅದಕ್ಕೆ ಸ್ತ್ರೀಯರಲ್ಲಿ ರೂಪ ಅನ್ನೋದೇನೋ ತಾರತಮ್ಯಕ್ಕೆ ದ್ಯೋತಕ. ಆದ್ದರಿಂದ ಸ್ವರೂಪ ಅಂತ ಹೇಳಿ. ಬಲಿವಿಷ್ಟ ಅಂದ್ರೆ ತಾರತಮ್ಯದ ಶ್ರೇಷ್ಠ ಅಂತ ಅರ್ಥ. ಸ್ವರೂಪ ಅಂದ್ರೆ ಸ್ತ್ರೀಯರಲ್ಲಿ ಶ್ರೇಷ್ಠಳು ಅಂತ ಅರ್ಥ. ಈ ಕಾಂತಿ ಸ್ವರೂಪ ಹೆಸರು ಕಾಂತಿ, ಬಹಳ ಕಾಂತಿಯುತಿಯೇ. ಕಾಂತಿಯುತಳೆ ಸಂಶಯ ಇಲ್ಲ. ಈಕೆನೂ ಕಾಂತಿನೇ, ಅಲ್ಲೂ ತಾರತಮ್ಯ ಇದೆ. ಎರಡೂ ಬಲ್ಪ್ 60 ಕ್ಯಾಂಡಲ್ ಇದೆ, 100 ಕ್ಯಾಂಡಲ್ ಇದೆ, ಎರಡೂ ಬೆಳಕಿದೆ. ಆದರೆ 100 ಕ್ಯಾಂಡಲ್ ಬಲ್ಪ್ ಏನಾಗುತ್ತೆ? ಜಾಸ್ತಿ ಬೆಳಕು ಕೊಡೋದು. ಆ ರೀತಿಯಲ್ಲಿ ಕಾಂತಿಯಲ್ಲಿ ವ್ಯತ್ಯಾಸ ಇದೆ. ತಾರತಮ್ಯ ಎಲ್ಲ ಕಡೆ ತಿಳ್ಕೊಂಡಿರ್ಬೇಕು. ಹೌದು. ವಾರುಣಿ, ವಾರುಣಿ ಶುಕ್ಲಕೇಶ ಆವೇಶ ಇದೆಯಲ್ಲ, ಆವೇಶ ಶುಕ್ಲಕೇಶ ಆವೇಶ ಇದ್ದಿದ್ದರಿಂದ ಬಂದಿಲ್ಲದ್ರೆ ಬರ್ತಿರಲಿ. ಏವಂ ತಯೋ ತಸ್ಯಾಹ ತಾಭಿರಾಮೋ ಮುಮುದೇ ತತ್ರ ತಿಷ್ಠನ್ ಶಶಾಂಕ ಪೂಗೋದ್ರಿಕ್ತ ಕಾಂತಿ ಸುಧಾಮಾ ತಸ್ಯಾ ವಾರುಣ್ಯಾಹ ಪ್ರತಿಮಾ ಪೇಯ ರೂಪ ಕಾದಂಬರಿ ವಾರುಣಿ ತಾಂ ಪಪೌ ಸಹ ತಾಭಿಃ ರಾಮಃ ಮುಮುದೇ. ಅವರಿಂದ ಬಲರಾಮದೇವರು ವಿಹಾರವನ್ನು ಮಾಡಿದರು. ತತ್ರ ತಿಷ್ಠನ್ ಶಶಾಂಕ ಪೂರ್ಣೋದ್ರಿಕ್ತ ಕಾಂತಿ. ಬಲರಾಮದೇವರು ಹೇಗಿದ್ದಾರೆ? ಶಶಾಂಕ ಪೂಗ ಉದ್ರಿಕ್ತ ಕಾಂತಿ. ಶಶಾಂಕ ಪೂಗ ಉದ್ರಿಕ್ತ ಕಾಂತಿ. ಶಶಾಂಕ ಚಂದ್ರ, ಪೂಗ ಅಂದರೆ ಗುಂಪು, ಆ ವೃಂದ. ಶಶಾಂಕ ಪೂಗ ಅದರ ಉದ್ರಿಕ್ತ, ಅದಕ್ಕಿಂತ ಕಾಂತಿ ಮೀರಿದ ಕಾಂತಿ. ಒಬ್ಬ ಚಂದ್ರನ ಕಾಂತಿ ಅಲ್ಲ, ಚಂದ್ರನಂತೆ ಮುಖ ಹೇಳೋದು ಪದ್ಧತಿ ಅದು. ಆದರೆ ಒಬ್ಬ ಚಂದ್ರನ ಹೋಲಿಸಿದ್ರೆ ಉಪಯೋಗ ಇಲ್ಲ. ಚಂದ್ರನ ಗುಂಪುಗಳೇ. ಅವುಗಳಿಂದ ಮೀರಿದಂಥ ಕಾಂತಿ ಯಾರಿಗಿತ್ತು? ಬಲರಾಮದೇವರಿಗಿತ್ತು. ಸುಧಾಮ, ಸುಧಾಮ, ಧಾಮ ಅನ್ನೋದು ಕಾಂತಿ ಅಂತ. ತಾಮಹ ಧಾಮ ತೇಜ ಕಾಂತಿ ಅಂತಿರೋದ್ರಿಂದ ವಿಶೇಷವಾದ ಕಾಂತಿ ಅನ್ನುವಂಥ ಅದು ಸಹಜವಾದ ಕಾಂತಿ. ಅವರು ಸಹಜವಾಗಿಯೇ ಚಂದ್ರಾದಿಗಳ ಚಂದ್ರ ಅನೇಕ ಚಂದ್ರರ ಕಾಂತಿಗಿಂತ ಮಿಗಿಲಾಗಿತ್ತು. ಅನಂತ ಚಂದ್ರ ಅಂತ ಹೇಳಬಾರ್ದು. ಅನಂತ ಚಂದ್ರ ಯಾರಿಗೆ? ದೇವರಿಗೆ. ತಸ್ಯಾ ವಾರುಣ್ಯಾಹ ಪ್ರತಿಮಾ ಪೇಯರೂಪ ಕಾದಂಬರಿ ವಾರುಣಿ ತಾಂ ಪಪೌ ಸಹ. ಅಲ್ಲೇನಾಯ್ತಾಗ ಇನ್ನೊಂದು ವಿಶೇಷ ನಡೀತು. ಕಾದಂಬರಿ ಅಂತ ಒಂದು ಪದ ಬಂದಿದೆ. ಕಾದಂಬರಿ, ಕದಂಬ ವೃಕ್ಷದ ಬರ ಕಾದಂಬರಿ ಅಂತ ಕರೀತಾರೆ. ಅದಕ್ಕೆ ಅರ್ಥ ಏನು ಅಂದರೆ ಮದ್ಯ. ಮದ್ಯನೂ ಬಂತು, ಅದನ್ನು ಕುಡಿದ್ರು ಬಲರಾಮ ದೇವರು ಅಂತಿದೆ. ಇಲ್ಲಿ ಅನೇಕ ರಫ್ತ ತಿಳ್ಕೊಂಡು ಏನು ಮಾಡಿಬಿಡ್ತಾರೆ, ಬಲರಾಮ ಮದ್ಯಪ್ರಿಯ ಅಂತ ಹೇಳ್ತಾರೆ. ಬಲರಾಮ ಕುಡುಕ, ಥರ ಕುಡುಕ, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬಲರಾಮ ದೇವರು ಪೂಜ್ಯರು ಕುಡುಕರು, ನಾವ್ಯಾಕೆ ಕುಡಿಬಾರದು ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದೆಲ್ಲ ಪುರಾಣ ಕಥೆ ಕೇಳೋ ಉದ್ದೇಶ ಏನಂದರೆ ಅಲ್ಲಿ ವಿಷಯಗಳನ್ನು ತಾವು ತಮಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವರೇ ಮಾಡಿದ್ಮೇಲೆ ನಾವ್ಯಾಕೆ ಮಾಡಬಾರದು, ಈಗ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ. ಪುರಾಣಗಳನ್ನು ಸುಮ್ಮನೆ ಕೇಳಿಬಿಟ್ರಾಗ ಅನಾಹುತ ಅದು, ಗೊತ್ತಾಯ್ತಾ? ಅದಕ್ಕೇನೆ ಅದಕ್ಕೆ ಪುರಾಣ ಬರೀ ಕೇಳಿದ್ರೆ ಏನಾಗ್ತಾರೆ, ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಯಾಕೆ? ಅದನ್ನ ತಪ್ಪು ತಿಳ್ಕೊಂಡು ಫಾಲೋ ಮಾಡಿಬಿಡ್ತಾರೆ ಅಂತ ಹೇಳಿ. ಅಲ್ಲಿ ವಿಶೇಷ ತಿಳ್ಕೊಂಡು ನಮಗಲ್ಲ ಅಂತ ಗೊತ್ತಾಗುತ್ತೆ. ವಿಶೇಷ ಅಂಶವನ್ನು ತಿಳ್ಕೊಳ್ಳೋದೇ ಹೋದರೆ ಭ್ರಾಂತಿ ಬಂದೇ ಬರುತ್ತೆ. ಅದಕ್ಕಾಗಿಯೇ ಅಷ್ಟೇ ನಿರ್ಣಯ ಬರೀತಿರೋದು. ಅಲ್ಲಿ ಕಾದಂಬರಿ ಈ ಕಾದಂಬರಿ ಅಲ್ಲ, ಈ ಕಾದಂಬರಿ ನಿಷಿದ್ಧ ಇದೆ. ಅದು ಪೇಯ ರೂಪ, ಪಾತುಂ ಯೋಗ್ಯಂ ಪೇಯಂ,
ಕುಡಿಲಿಕ್ಕೆ ಯೋಗ್ಯವಾದದ್ದು ವಿಶೇಷಾಂಶ ನೋಡೋದಕ್ಕೆ ಮದ್ಯ ಇದ್ದಾಗಿರ್ತೈತಿ. ಆ್ಯಕ್ಚುಲಿ ಏನಲ್ಲ, ಈ ಮದ್ಯ ಅಲ್ಲ. ಈ ಜನ ಕುಡಿದು ಇದಾಗ್ತಾರಲ್ಲ, ಕುಡುಕರಾಗಿ ಹುಚ್ಚಬಟ್ಟೆ ಮತ್ತು ಅಂಥದ್ದಲ್ಲ ಅದು. ಯಾರು ತಪ್ಪು ತಿಳ್ಕೊಂಡ್ಬಿಟ್ಟು ಆ ರೀತಿ ಮಾಡ್ತಾರೆ. ಅದಕ್ಕೆ ಅದು ಪೇಯರು ನಮ್ಮನ್ನು ಅನುವಾದ ಮಾಡೋಕೆ ಆ ಥರ ಮಾಡಿಬಿಟ್ಟಿದ್ದಾರೆ. ಅವರು ಕುಡಿತಿದ್ರು ಲೈಟಾಗಿ ಅಂತ ಹೇಳಬಾರ್ದು. ಆಚೆ ಸ್ಪಷ್ಟ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಪೇಯರು ಉಪ ಅಂತ ಹೇಳಿದ ಮೇಲೆ ನಿರ್ಣಯ, ಕುಡಿಲಿಕ್ಕೆ ಯೋಗ್ಯವಾದ ಮದ್ಯವನ್ನು ಕುಡಿದ್ರೆ ಹೊರತು ಬೇರೆ ಅಲ್ಲ. ಈ ದ್ರಾಕ್ಷಿನೇ ತಿಳ್ಕೊಂಡು, ದ್ರಾಕ್ಷಿ ಭಾರಿ ಶ್ರೇಷ್ಠ. ಅದು ಹುಡಿ ಆದ್ಮೇಲೆ ಏನಾಗುತ್ತೆ, ಅದು ಮದ್ಯ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕಿಂತ ಈ ಸ್ಟೇಜಲ್ಲಿ ಬರುತ್ತೆ, ಆ ಸ್ಟೇಜಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ಈ ಹಾಲೇನೆ ತಾಮ್ರ ಪಾತ್ರೆಯಲ್ಲಿ ಹಾಕ್ತಾನೆ, ಏನದು ನಿಷಿದ್ಧ. ಭಾರಿ ಮೈಲಿಂದ ಕುಡಿಬಾರದು, ಚೇಂಜ್ ಆಗ್ಬಿಡಿ, ಕೆಮಿಕಲ್ ಆ್ಯಕ್ಷನ್ ಆಗುತ್ತೆ. ಅದಕ್ಕೂ ಕುಡಿಬಾರದು. ತುಂಬ ಜನ ತಾಮ್ರ ಪಾತ್ರೆಯಲ್ಲಿ ಕೊಳ್ಳಕ್ಕೆ ಬರ್ತಾರೆ, ತಾವು ತಗೋತಾರೆ, ತಪ್ಪದು. ಅದರಿಂದ ಆರೋಗ್ಯ ಕೆಟ್ಟ ಹಾಳಾಗಿ ಹೋಗ್ಬಿಡುತ್ತೆ. ತಗೋಬಾರ್ದು ಹಾಗೆಲ್ಲ. ಉಪ್ಪನ್ನು ಹಾಕ್ಬಾರ್ದು, ಉಪ್ಪು ತೊಳಿಲಕ್ಕೆ ಹಾಕ್ಬೇಕು ಅಷ್ಟೇ ಹೊರತು ಇದಕ್ಕಲ್ಲ. ತಾಮ್ರ ಹುಡಿಸೆಣ್ಣೆ ತೊಳೆಯೋ ಶ್ರೇಷ್ಠ. ಉಪ್ಪು ಹುಣಸೆಣ್ಣೆ ಹಾಕಿ ತೊಳೆದ್ರೆ ತಾಮ್ರ ಪಾತ್ರೆ ಬೆಳಗಾಗತ್ತೆ. ಆದರೆ ಹಾಕಿಡಬಾರ್ದು, ಅದರಲ್ಲಿ ಹಾಕಿಡಬಾರ್ದು. ಹಾಲಂತೂ ಹಾಕಲೇಬಾರ್ದು. ಹಾಲು ಮೊಸರು ಯಾವುದೂ ಹಾಕಾಗಿಲ್ಲ. ತುಪ್ಪನೂ ಹಾಕ್ಬೇಕು, ಯಾವುದೂ ಹಾಕ್ಬಾರ್ದು. ತಾವನ ಪಾತ್ರೆ ನೀರು ಭಾರಿ ಶ್ರೇಷ್ಠ. ನೀವು ಬರೀ ನೀರು ಹಾಕಿದ್ರೆ ಭಾರಿ ಒಳ್ಳೇದು. ತಾವನ ಪಾತ್ರೆಯಲ್ಲಿ ನೀರು ಅಂದರೆ ಅದು ಒಳ್ಳೆ ರೀತಿ, ಒಳ್ಳೆ ಕ್ವಾಲಿಟಿ, ಆರೋಗ್ಯಕ್ಕೆ ಭಾರಿ ಒಳ್ಳೇದು. ರಾಜನ್ಯ ವೃಂದಾನಗತೋ, ಅದು ಪೇಯ ರೂಪ ಅಂತ ಹೇಳಿದ್ರಿಂದ ವಾರುಣಿ ಅಂತ ಹೇಳ್ತಾರೆ. ವಾರುಣಿ, ಇದು ವಾರುಣಿನೇ. ವಾರುಣಿ ಒಂದು ಕಡೆ ವಾರುಣಿ ಬಂದ್ಲು ಸ್ತ್ರೀ ರೂಪ, ಇನ್ನೊಂದು ಕಾಂತಿ ರೂಪ, ಮತ್ತೊಂದು ಕಡೆಗೆ ಕಾದಂಬರಿ, 3 ರೂಪದಲ್ಲಿ ಬಂದರು. ತಿಳಿತಾ? ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಏನಾಯ್ತು ಎಂಬುದನ್ನು ಹರಿವಂಶ ಎಲ್ಲಲ್ಲಿ ಸ್ಪಷ್ಟ ಹೇಳ್ತಾರೆ. ಅದನ್ನು ಮೇಲ್ನೋಟಕ್ಕೆ ಕಾಣ ಅಪಾರ್ಥವನ್ನು ಆಗಬಾರ್ದು ಅಂತ ಹೇಳಿ ಸರಿಯಾದ ಅರ್ಥವನ್ನು ತಿಳಿಸ್ತಾರೆ. ಹಾಂ ಹೌದು, ಮಾಡಿದ್ದಾರೆ. ಮಟ್ಟಿಗೆ ಒಡೆಯವರು ಮಾಡ್ಕೊಂಡ್ಬಿಡ್ತಾರೆ, ಅದು ಪಜಿತ ಆಗುತ್ತೆ. ಗೊತ್ತಾಯ್ತಾ? ತಾಭಿ ರಾಮೋ ಮುಮುದೇ ತತ್ರ ತಿಷ್ಠನ್ ಶಶಾಂಕ ಪೂಗೋದ್ರಿಕ್ತ ಕಾಂತಿಸ್ಸುಧಾಮ. ಇಲ್ಲ ನಡೆದಿರೋದೇನು, ಹಡ್ಸ್ಕೊಂಡು ಬರ್ತಾ ಇದ್ದಾನೆ, ಆರಾಮ ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ಟಿದ್ದಾನೆ. ಅಂದರೆ ಅವ್ರಿಗೆ ಲೆಕ್ಕನೇ ಇಲ್ಲ ಅಂತ ಅರ್ಥ. ಬಲರಾಮ ದೇವರಿಗೆ, ಕೃಷ್ಣನಿಗೆ ಏನಿಲ್ಲ, ಇಲ್ಲಿ ವಿಶೇಷ ಆವೇಶ ಇದೆ ಅವ್ರು ಬಂದಿದ್ದರಿಂದ. ಆಗ ಲೆಕ್ಕ ಇಲ್ಲ. ಆವೇಶ ಇಲ್ಲ ಹೋದ ಕಾಲಕ್ಕೆ ಜರಾಸಂಧ ಪರಿಷ್ಠನಾಗ್ತಾನೆ ಬಲರಾಮ ದೇವರಿಗೆ. ಗೊತ್ತಾಯ್ತಾ? ಈಗ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟಿದ್ದಾನೆ. ವಾರುಣಿ ತಾಂ ಪಪೌ ಸಹ. ಪಪೌ ಪೇಯಂ ಪಪೌ ಅಷ್ಟೇ, ಅಪೇಯಂ ಪಪೌ ಅಲ್ಲ, ಪೇಯಂ ಪಪೌ. ಸೂಕ್ಷ್ಮ ವಿಚಾರ. ಏವಂ ತಯೋ ಕ್ರೀಡತೋ ಸ್ವೈರಮತ್ರ ರಾಜನ್ಯವೃಂದಾನುಗತೋ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯಾದಹತ್ತಂ ದೃಷ್ಟ್ವಾ ದೇವೌ ಪುಪ್ಲುವತುರ್ಬಲಾಢ್ಯೌ. ಅಷ್ಟೊತ್ತಿ ಜರಾಸಂಧ ಬಂದ. ಅವನು ಬರೀ ಓಡ್ಕೊಂಡು ಬಂದಿದ್ದಾರೆ ಅಷ್ಟೇ, ಅವರು ವೆಹಿಕಲ್ ತಂದಿಲ್ಲ. ಇಲ್ಲಿಂದ ಮಧುರೆಯಿಂದ ಎಲ್ಲಿ ಓಡಿ ಬಂದಿದ್ದಾರೆ, ಗೋಮಂತಕದರು ಓಡಿ ಬಂದಿದ್ದಾರೆ. ಅದು ಎಂಥ ರಾಂಗೆಸ್ಟ್ ರನ್ನಿಂಗ್ ರೇಸ್ ಹೇಳಿತಾ. ಅವನಿಗೆ ಸೈನ್ಯ ಬಂದು ಬಿಳಿಚಾಲಕ್ಕೆ ಆಗ್ತಾ ಇಲ್ಲ. ಈಗ ಬಂದ, ಇಷ್ಟೆಲ್ಲ ಆಗೋ ಹೊತ್ತಿಗೆ ಅವನು. ಕಿರೀಟದ ಪ್ರಸಂಗ ನಡೆದೋಗಿತ್ತು, ಬಲರಾಮ ದೇವ್ರ ವಿಹಾರ ಪ್ರಸಂಗನೂ ಮುಗಿದೋಗಿತ್ತು. ಅಷ್ಟೊತ್ತಿಗೆ ಅವನು ಬಂದ ರಾಜರ ಸಮೇತ. ರಾಜನ್ಯ ವೃಂದಾನುಗತಃ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯ ಅದಹತ್ ತಂ ದೃಷ್ಟ್ವಾ ದೇವೌ ಪುಪ್ಲುವತುಃ ಬಲಾಢ್ಯೌ. ಅಷ್ಟೊತ್ತಿಗೆ ಏವಂ ತಯೋಹೋ ಕ್ರೀಡತೋಹೋ, ಕಿರೀಟಾದಿಗಳನ್ನು ಧರಿಸಿ ರಥ ಬಂದಿದ್ದೇನೆಲ್ಲ ತಗೊಂಡು ಬಿಟ್ಟು ಕೃಷ್ಣ ಅಲ್ಲಿ ವಿಹಾರ ಮಾಡ್ತಿದ್ರೆ, ಬಲರಾಮ ಹಾಗೆ ವಿಹಾರ ಮಾಡ್ತಿದ್ರೆ, ಅಷ್ಟೊತ್ತಿಗೆ ರಾಜನ್ಯ ವೃಂದ ಅನುಗತಃ. ರಾಜನ್ಯರು ಅಂದರೆ ರಾಜರು, ಕ್ಷತ್ರಿಯರು. ವೃಂದ ಅಂದರೆ ಗುಂಪು. ಅನುಗತಃ ಅನುಸರಿಸಲ್ಪಟ್ಟವನಾಗಿ, ರಾಜವೃಂದದಿಂದ ಅನುಸರಿಸಲ್ಪಟ್ಟವನಾಗಿ. ಜರಾಸುತಃ, ಜರಾಸಂಧನ ಮಗ ಅಂದರೆ ಜರಾಸಂಧ, ಜರೆಯ ಮಗ. ಅವನು ಬಂದ. ಆ್ಯಕ್ಚುಲಿ ಜರೆಯ ಸ್ವಂತ ಮಗನಲ್ಲ, ಕೂಡಿಸಿದ್ದಕ್ಕೆ ಹೆಸರಾಯ್ತು. ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯ. ಗೋಮಂತ ಬೆಟ್ಟದ ಮೇಲಿದ್ದಾರೆ ಅವರಿಗೆ. ಸುತ್ತ ಅಟ್ಯಾಕ್ ಮಾಡಿ ನಿಂತ್ಬಿಡ್ತಾರೆ, ಸೈನ್ಯ ನಿಲ್ಲಿಸ್ಬಿಡ್ತಾರೆ. 23 ವರ್ಷ ಸೈನ್ಯ ಅದಕ್ಕೆ. ಅದರಿಂದ ಅವನಿಗೆ ಸಮಸ್ಯೆ ಇಲ್ಲ. ಜನದ ಬಲ ಏನಿತ್ತು ಅವನಿಗೆ, ದೈವ ಬಲ ಇಲ್ಲ, ಜನಬಲ ಬೇಕಾದಷ್ಟಿತ್ತು. ಗಿರಿಂ ಗೋಮಂತಂ ಪರಿವಾರ್ಯ. ಪರಿವಾರ್ಯ ಅಂದರೆ ಸುತ್ತಿ. ಅದಾಹತ್, ಭಾಳ ಸಿಂಪಲ್ ಮೆಥಡ್ ಅಂತ ತಿಳ್ಕೊಂಡ. ಬೆಂಕಿ ಇಟ್ಟುಬಿಟ್ಟ. ಬೆಂಕಿ ಇಟ್ಟು ಏನಾಗುತ್ತೆ, ಈಗ ತಪ್ಪಿಸ್ಕೊಂಡೋಕ್ಕೂ ಹೋಗಾಗಿಲ್ಲ. ಅವರು ಸುತ್ತ ಸೈನ್ಯ ಇದೆ. ಇಲ್ಲಿ ಬಂದರೆ ಸೈನಿಕರು ಹೊಡಿತಾರೆ, ಅಲ್ಲಿ ಇದ್ರೆ ಬೆಂಕಿ ಸುಡುತ್ತೆ. ಅವನ ಯೋಜನೆ ಅಷ್ಟೇ ಇದೆ ಎಲ್ಲ ಕೂಡ. ಕೃಷ್ಣ ಯಾರೋ ಅಂತ ಗೊತ್ತಿಲ್ಲ ಅವನಿಗೆ. ಅಷ್ಟು ನಾನು ಮಾಡಿಬಿಟ್ಟು ಪರಿವಾರ್ಯ ಅದಹತ್ತಂ ಸುಟ್ಟು ಬೆಂಕಿ ಇಟ್ಟುಬಿಟ್ಟ. ದೃಷ್ಟ್ವಾ ದೇವೌ ಪುಪ್ಲುವತುಃ ಬಲಾಢ್ಯೌ. ಕಷ್ಟ ಏನು ಮಾಡಿದ್ರು ಅವರಿಬ್ಬರು ಕೂಡ, ಅದನ್ನ ಒತ್ತಿ ಬೆಟ್ಟನ ಒತ್ತಿ ಬಿಟ್ಟು ಸಮುದ್ರದೊಳಗೆ ಹಾರಿದ್ರು ಇಬ್ಬರು ಕೂಡ. ಮೇಲಕ್ಕೆ ಹಾರಿದ್ರು, ಬೆಟ್ಟ ಒತ್ತಿ ಮೇಲಕ್ಕೆ ಹಾರಿದ್ರು. ಬೆಟ್ಟ ಏನಾಯ್ತು, ಈಗ ಮುಡಿಗೆ ಮತ್ತೆ ಬೇಲಿ ಬಂತು. ಹೇಗೆ ಹೊಡೆದಿದ್ದಾರೆ ಅಂದರೆ ಚೆಂಡು ಹೊಡೆದಾಗ ಹೊಡೆದಿದ್ದಾರೆ, ಕಲ್ಲು ಹಾಗೆಲ್ಲ ಬರಲ್ಲ. ಬೆಟ್ಟ ಬರೋದು ಸಾಕು. ಕೃಷ್ಣ ಹೇಗೆ ಹೊಡೆದ, ದೇವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಒಂದು ಸರ್ತಿ ನೀವು ಒಳಗೆ ಹೋಯ್ತು ಅದು.
ನೀರೊಳಗೆ, ಮತ್ತೆ ಮೇಲಕ್ಕೆ ಎದ್ದಿತ್ತು. ಅವಾಗ ಏನಾಯ್ತು, ಕೆಂಡನ ನೀರೊಳಗೆ ಅದ್ದಿದಾಗಾಯ್ತು. ಮೇಲೆ ತೆಗೆದು ಏನಾಗಿರುತ್ತೆ, ಅದು ಪೂರ್ತಿ ಆರೋಗಿತ್ತು. ಅವ್ರು ಮಾಡಿದ್ದೇನೋ ಆಗಿದ್ದೇನೀಗ ವೆರೈಟಿ ಅನೇಕ ಬೆಟ್ಟದ ಎತ್ತದ ಒಂದು ಪ್ರಸಂಗ, ಇದು ಮಾಡಿ ಅನೇಕ ರೀತಿ ತೋರಿಸ್ತಾ ಹೋಗ್ತಾರೆ. ಅದು ಮಹಾತ್ಮ್ಯ ವಿಶೇಷ. ಅದಕ್ಕಾಗಿ ದೇವವು ಪುಪ್ಲುವತುಹು ಬಲಾಢ್ಯವು ಅನೇಕ ಅರ್ಥ. ಇದು ಪಾಠಾಂತರ ಬೇರೆ ಇದೆ ಅದಕ್ಕೆ. ಬಲಾಬ್ಧವು ಅಂತ ಪಾಠಾಂತರ ಇದೆ. ಅಂದರೆ ಅವ್ರು ಹಾರಿದ್ರು, ಎಲ್ಲಿಗೆ ಹಾರಿದ್ರು ಅಂತ ಕೇಳಿದ್ರೆ ಅವ್ರು ಸೈನ್ಯದ ಮಧ್ಯೆನೇ ಹಾರಿಬಿಟ್ರು ಅಂತ. ಇವರು ಬಲಾಢ್ಯವು ಎಂಬುದು ಒಂದು ಪದ, ಒಂದು ಪಾಠ. ಇನ್ನೊಂದು ಪಾಠದ ಪ್ರಕಾರ ಬಲ ಅಬ್ಧಿ, ಬಲ ಅಂದರೆ ಸೈನಿಕರು, ಸೇನಾ ಬಲ, ಅದನ್ನ ಬಲ ಅಂತಾನೆ ಕರೆಯೋದು. ಚತುರಂಗ ಬಲ ಅಂತ ಕರೀತಾರಲ್ಲ ಹಾಗೆ. ಅದ್ರ ಮಧ್ಯೆ ಹಾರಿದ್ರು, ಇಲ್ಲಿಂದ ಅಲ್ಲಿಗೆ ಹಾರಿದ್ರು. ಅವನೇನು ತಿಳ್ಕೊಂಡಿದ್ದ, ಇಲ್ಲಿ ಇವರೇ ಹೊಡಿಬೇಕು, ಮಧ್ಯೆ ಏನು ಮಾಡ್ತೇನೆ ಮಾಡಿರಿ, ಮಧ್ಯೆ ಹಾರಿದ್ರು, ಏನೂ ಆಗಲಿಲ್ಲ. ಈಗ ಬಲಾಢ್ಯರಾದ ಅವರು ಬಲಾಬ್ಧಿಯಲ್ಲಿ ಹಾರಿದಾಗ ಅವರ ಧೈರ್ಯ ಎಷ್ಟು, ಇವರ ಅಧೈರ್ಯ ಎಷ್ಟು, ಇವ್ರಿಗಾದ ನಷ್ಟ ಎಷ್ಟು, ಅದನ್ನೆಲ್ಲ ತಿಳಿಸ್ತಾರೆ. ಈಗ ಈಗೇನಾಯ್ತು, ಈಗ ಈ ಕಡೆಗೆ ಗಿರಿಸ್ತಾಭ್ಯಾಂ ಪೀಡಿತಸ್ತನ್ ನಿಮಗ್ನೋ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತ ಜಲಧಾರೋದ್ಗತಾಸ್ಮಾತ್ ಬಹ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ಗಿರಿಃ ತಾಭ್ಯಾಂ ಪೀಡಿತಃ ಸನ್ ನಿಮಗ್ನಃ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತಾತ್ ಜಲಧಾರೋದ್ಗತಾ ಅಸ್ಮಾತ್ ಬಹ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ತಾಭ್ಯಾಂ ಪೀಡಿತ ಸನ್ ಗಿರಿಃ, ಅವರಿಬ್ಬರಿಂದ ತುಳಿಯಲ್ಪಟ್ಟಂಥ ಬೆಟ್ಟ. ಭೂಮೌ ನಿಮಗ್ನಃ, ಒಳಗಡೆ ಹೋಯ್ತು. ಪದ್ಭ್ಯಾಂ, ಎರಡು ಪಾದಗಳಿಂದ ಒತ್ತಿದ್ದಕ್ಕೆ ಎಷ್ಟೊಳಗೆ ಹೋಯ್ತು ಅಂದರೆ ಯೋಜನೈಕಾದಶಂ ಸಹ, ಯೋಜನೈಕಾದಶಂ ಸಹ, ಏಕಾದಶ ಯೋಜನ, 11 ಯೋಜನ ಒಳಗೋಯ್ತು ಅಂತ. ಅಷ್ಟು ಜ್ವರ ಗೊತ್ತಿತ್ತು. ಮಹೇಂದ್ರ ಪರ್ವತ ಹನುಮಂತ ಒತ್ತಿದಾಗ ಅದು ಭೂಮಿಯೊಳಗೆ ಹೋಯ್ತು. ಇವರತ್ತ ಇದು ಭೂಮಿಯೊಳಗೆ ಹೋಯ್ತು. ಅದು ಪರ್ವತವನ್ನು ಎತ್ತಿದ್ದು ಉಂಟು, ಭೂಮಿಯೊಳಗೆ ತುಳಿದಿದ್ದು ಉಂಟು. ಗೋವರ್ಧನಗಿರಿನ ಮಂದಾರಗಿರಿನ ಎತ್ತಿದ, ಈ ಬೆಟ್ಟನ ತುಳಿದ. ಹನುಮಂತನು ತುಳಿದ್ರೆ ಕೆಳಗೆ ಹೋಗ್ಬೇಕು, ಎತ್ತರ ಮೇಲೆ ಹೋಗ್ಬೇಕು. ಅದೇ ಆಲ್ರೌಂಡ್ ಕಂಟ್ರೋಲ್ ಹೇಳೋದಕ್ಕೆ ಹಾಗೆ ಹೇಳ್ತಾರೆ. ಅದೇನಾಯ್ತು, ನೀರಲ್ಲಿ ಎಲ್ಲ ಬಂತು, ಉಕ್ಕೆಲ್ಲ ಶಮಯಾಮಾಸ ವನ್ಯ, ಎಲ್ಲ ಕಡೆ ಬೆಂಕಿ ಏನಿತ್ತಲ್ಲ ಪೂರ್ತಿ ಆರಿ ಹೋಯ್ತದೆ. ನಿಷ್ಪೀಡಿತ ಜಲ, ಬರೀ ನೀರಲ್ಲಿ ಹೀಗದ್ದಿದ್ದಲ್ಲ, ಪೂರ್ತಿ ಎದ್ದು ತೆಗೆದ್ರೆ ಏನಾಗುತ್ತಾಗ ಏನು ಟ್ರೇಸ್ ಆ ಥರ ಆರಿ ಕಂಪ್ಲೀಟ್ ಆಗಿ. ಅಸ್ಮಾತ್ ವನ್ಹಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ಅಷ್ಟೊತ್ತಿ ಬೆಂಕಿ ಸಾಕಷ್ಟು ಉರಿತಾ ಇತ್ತು ಎಲ್ಲ ಕಡೆಗನು. ಬರೀ ಇಟ್ಟಿದ್ದ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದಲ್ಲ, ಬೆಂಕಿ ಹತ್ತಿ ಎಲ್ಲ ಉರಿತಾ ಇತ್ತಾಗಲೇನೆ, ಎಲ್ಲ ಸರಿ ಮಾಡ್ದ. ಇದರಿಂದ ಏನಾಯ್ತು, ಜರಾಸಂಧ ಪರಿಸರ ನಾಶ ಮಾಡ್ಲಿಕ್ಕೆ ಹೊರಟಿದ್ದ. ಕೃಷ್ಣ ಏನು ಮಾಡಿದಲ್ಲ, ಸೇವೆ ಮಾಡ್ದ. ಪರಿಸರ ರಸಬರ ಶೆಡೆ ಕೂಡ ಆಯ್ತು. ಅಲ್ಲಿ ಗೋಸಂಬರ ಶೆಡೆ, ಗಸಂಬರ ಶೆಡೆ, ಇವೆಲ್ಲ ಎರಡೆರಡು ಹೇಳ್ತಾ ಹೋಗ್ತಾ ಇತ್ತು. ಅವ್ರಿಗೆ ಬರೀ ಲೋಕನಾಶ ಮಾಡೋದು ಅಂದರೆ ಜನಗಳನ್ನ ಕೊಲ್ಲೋದು, ಅವೆಲ್ಲ ಪ್ರಾಣಿಗಳನ್ನ ಕೊಲ್ಲೋದಲ್ಲ, ಸಸ್ಯಗಳನ್ನು ಹಾಳು ಮಾಡ್ತಾ ಇದ್ದು. ಪರಿಸರ ನಡೀತಿರೋದು ಹಾಗೆ ತಾನೇ ನಡೀತಿರೋದು. ಈಗ ಎಲ್ಲನೋ ಜಾಗ ಬೆಳಕು ತುಂಡು ಹಾಕಿ ಮಾಡಿಬಿಡು, ಎಷ್ಟು ಅಪಾಯ ಆಗುತ್ತೆ ಅದರಿಂದ ಗೊತ್ತಾಯ್ತು. ಎಷ್ಟು ಸಸ್ಯಗಳು ಸಾಯುತ್ತೆ, ಪ್ರಾಣಿಗಳು ಸಾಯುತ್ತೆ, ಜನಕ್ಕೆ ಬೇಕಾದ ವಾತಾವರಣ ಕೆಟ್ಟೋಗ್ಬಿಡತ್ತೆ. ಅದೆಲ್ಲದಕ್ಕೋಸ್ಕರ ಕೃಷ್ಣ ಆರ್ತಲ್ಲಿ ಯೋಚನೆ ಮಾಡಬೇಕು, ಪರಿಸರ ರಕ್ಷಕನಾಗಿ ಕೆಲಸ ಮಾಡಿದ. ಶಮಯಾಮಾಸ ಸರ್ವಂ, ಅದಿಷ್ಟು ವನ್ನಿನ ಕೂಡ ಶಮಯಾಮಾಸ ಆರಿಸಿಬಿಟ್ಟ. ಏನಾಂ ಬರೀ ಎಸ್ಕೇಪ್ ಬಂದ್ರೆ ಏನಾಗ್ತಿತ್ತು, ಬಾಬಾ ಹಾಳಂತ ಆಗೋದ್ ತಪ್ತಿರ್ಲಿಲ್ಲ, ಹಾಳಾಗದಂತೆನೂ ನೋಡ್ಕೊಂಡ. ಅದು ಬಹಳ ಮುಖ್ಯ. ಹಾಳಾಗದಂತೆ ನೋಡ್ಕೊಂಡಿದ್ದು ಇನ್ನೊಂದು ಕೃಷ್ಣನ ಮುಖ. ಅದಕ್ಕೇನಾಯ್ತು, ಭೂಭಾರವನ್ನು ಪರಿಹಾರ ಮಾಡೋದು ಅಂದ್ರೆ ಏನು, ಭೂಮಿಯನ್ನು ಹಾಳು ಮಾಡೋದ್ರನ್ನ ಸೀಮರುವೆ, ಬರೀ ಜನಗಳು ಕೊಲ್ಲೋದಲ್ಲ, ಪರಿಸರ ನಾಶ ಕೂಡ ಮಾಡ್ತಾ ಇದ್ದ ಜನ ಇದ್ರು. ಅವರನ್ನು ಅದರಿಂದ ಪರಮಾತ್ಮ ಒಂದು ಪಾಲಿಸಿದ, ಅವರನ್ನ ನಾಶನೂ ಮಾಡಿದ. ಶಮಯಾಮಾಸ ಸರ್ವಂ, ಸ್ವಲ್ಪ ಅಲ್ಲ, ಎಲ್ಲೆಲ್ಲೂ ಬೆಂಕಿ ಹೆಸರು ಕೂಡ ಇರಬಾರ್ದ. ಪೇಪರಲ್ಲಿ ಬರ್ತಿರುತ್ತೆ, ಕಾಡಿಗೆ ಬೆಂಕಿ, ಹರಸಾಹಸ, ಹರಸ್ಲಿಕ್ಕೆ ಏನದ ಹರಸಾಹಸ ಅಂತ ಹೇಳ್ತಿರ್ತಾರೆ ಬಾಬಾ. ಇಷ್ಟೊತ್ತಿಗೆ ಎಷ್ಟೋ ಸುಟ್ಟು ಹೋಗ್ತಾರೆ ಇರುತ್ತೆ. ಹಾಗೆ ಒಂದೇ ಸತ್ಯ ನೀರು ಎಷ್ಟೊತ್ತು ಹಾಕೋದು ಸುಡ್ತಾನೆ ಇರುತ್ತೆ. ಒಂದು ಸತ್ತಿ ಎಲ್ಲ ಇರುತ್ತೆ. ಅಂದರೆ ಕಂಪ್ಲೀಟ್ಲಿ ಸೇವ್ಡ್ ಅಂತ ಅರ್ಥ. ಸ್ವಲ್ಪ ಸಣ್ಣ ಪುಟ್ಟ ಸೇವ್ ಮಾಡಲಿಲ್ಲ. ಕೃಷ್ಣ ಹೇಗೆ ಸೇವ್ ಮಾಡ್ತಾನೆ, ಟೋಟಲ್ ಆ ರೀತಿ ರಕ್ಷಣೆ ಕೊಡ್ತಾನೆ. ಪರಿತ್ರಾಣಾಯ, ಬರೀ ಸಸ್ಯಗಳು ಪ್ರಾಣಿ ಇದೆ, ಸಸ್ಯಗಳಿಗೂ ಪ್ರಾಣ ಇದೆಯಲ್ಲ, ಆದ್ರೆ ಪ್ರಾಣ ಸಂರಕ್ಷಣೆನೂ ಆಯಿತು. ಅಲ್ಲಿ ಮೃಗ ಪಕ್ಷಿಗಳೆಲ್ಲಿದೆ ಅವಕ್ಕೆಲ್ಲ ನೆಲೆ ಆಯಿತು. ಅದಿಷ್ಟನ್ನು ಸಹ ಕಾಪಾಡ್ತಾ ಇದ್ದಾರೆ ಕೃಷ್ಣ. ಇದು ಕೃಷ್ಣನ ಸಂರಕ್ಷಣೆಯ ವ್ಯಾಪ್ತಿ. ಅವರು ನಾಶದ ವ್ಯಾಪ್ತಿ ಹಾಗಿದ್ರೆ ಸಂರಕ್ಷಣೆಯ ವ್ಯಾಪ್ತಿ ಹೀಗಿತ್ತು. ಶಮಯಾಮಾಸ ಸರ್ವಂ ಸೇನಾಂ ಪ್ರವಿಷ್ಟೌ ಸರ್ವರಾಜನ್ಯ ವೃಂದಂ ಗಮತ್ನತಾಂ ದೇವವರೌ ಸ್ವಶಸ್ತ್ರೈಃ ತತ್ರೈವ ಹಂಸೋ ಡಿಭಿಕಶ್ಚೈಕಲವ್ಯಃ ಸಕೀಚಕಸ್ತೌ ಶಿಶುಪಾಲ ಪೌಂಡ್ರಕೌ ಭೌಮಾತ್ಮಜೋ ದಂತವಕ್ರಶ್ಚ ರುಗ್ಮಿ ಸೌಭಾಧಿಪೋ ಮೈಂದಾನುಜೌ ಚ
ಅನ್ಯೇ ಚ ಸರ್ವೇ ಪಾರ್ಥಿವಾ ಸರ್ವ ಏವ ಕ್ರೋಧಾತ್ ಕೃಷ್ಣಂ ಪರಿವಾರ್ಯಾಭ್ಯವರ್ಷನ್ ಸೇನಾಂ ಪ್ರವಿಷ್ಟೌ ಸರ್ವಸಾರಾಜನ್ಯವೃಂದಂ ವಿಮಥ್ನತಾಂ ದೇವವರೌ ಸ್ವಶಸ್ತ್ರೈಃ ತತ್ರ ಏವ ಹಂಸಃ ಟಿಭಿಕಃ ಚ ಏಕಲವ್ಯಃ ನಕೀಚಕಃ ತೌ ಶಿಶುಪಾಲಪೌಂಡ್ರಕೌ ಭೂಮಾತ್ಮಜೌ ದಂತವಕ್ರಃ ಚ ರುಗ್ಮಿ ಸೌಭಾಧಿಪಃ ಮೈಂದ ಮೈಂದಾನುಜೌ ಚ ಅನ್ಯೇ ಚ ಪಾರ್ಥಿವಾಃ ಸರ್ವೇ ಏವ ಕ್ರೋಧಾತ್ ಕೃಷ್ಣಂ ಪರಿವಾರ್ಯ ಅಭ್ಯವರ್ಷನ್. ಭೌಮ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಸೇನಾಂ ಪ್ರವಿಷ್ಟು ಸೇನೆ ಮೆದ್ದೆ ಹಾರಿದ್ರು. ಸರ್ವ ರಾಜನ್ಯ ವೃಂದಂ ಎಲ್ಲ ರಾಜರ ವೃಂದವನ್ನ ವ್ಯಮಥ್ನತಾಂ ಸ್ವಶಸ್ತ್ರೈ ದೇವವರವ್ ದೇವವರವ್ ದೇವವರ ದೇವ ಎಂಬ ಶಬ್ದಕ್ಕೆ ಏನಂತ ಅರ್ಥ ಇದೆ? ರುದ್ರದೇವರು ಅಂತಲೂ ಅರ್ಥ ಇದೆ. ಹಿಂದೆ ರುದ್ರದೇವರಾಗಿದ್ದವರು, ಆದ್ದರಿಂದ ಆ ರೂಪಕ್ಕಿಂತ ಶ್ರೇಷ್ಠ ದೇವವರ. ಅವರು ದೇವವರ, ಕೃಷ್ಣನು ದೇವವರ. ದೇವವರಶ್ಚ ದೇವವರವ್ ಅಂತ ಆಯ್ತಾ. ಅವರು ದೇವವರಾಗಿದ್ದು ಹಿಂದೆ ಶೇಷದೇವರಾಗಿದ್ದು ಅಂತ ಸೂಚನೆ. ಕೃಷ್ಣ ದೇವಾದಿದೇವ ಆದ್ದರಿಂದ ದೇವವರ. ಇಬ್ಬರಿಂದ ದೇವವರವ್ ಅಂತ ಆಯ್ತು. ಅಥವಾ ದೇವಶ್ಚ ವರಶ್ಚ, ಅವರು ದೇವ ಈತ ವರ, ಅವರಿಗಿಂತ ಶ್ರೇಷ್ಠ. ಈ ರೀತಿಯಲ್ಲಿ ಆಚಾರ್ಯ ಪದಗಳು ಭಾರಿ ಸ್ವಾರಸ್ಯವಾದ ಪದಗಳವೆಲ್ಲ. ದೇವವರವ್ ಸ್ವಶಸ್ತ್ರೈಹಿ, ತಮ್ಮ ಶಸ್ತ್ರಗಳಿಂದ ಅವ್ರೇನು ಮಾಡಿದರು? ತಮ್ಮ ಶಸ್ತ್ರಗಳಿಂದ ಕೈಲೇ ಹೊಡಿಬೋದಾಗಿತ್ತು ಅಂತ ಮತ್ತೆ ಕೇಳಬಹುದು. ಶಸ್ತ್ರಗಳಿಂದ ಹೊಡೆಯೋದು ಒಂದು ಪದ್ಧತಿ, ಇದೊಂದು ಹೊಡೆಯೋದು ಪದ್ಧತಿ. ಇವ್ರಿಗೆ ಶಸ್ತ್ರನೇ ಬರೋದಿಲ್ಲ ಅಂತ ಆಗಬಾರ್ದು. ಚಾಣೂರ ಮುಷ್ಟಿಕ ಬಂದ ಮಲ್ಲ ಯುದ್ಧ ಮಾಡಿದ್ರು, ಎಲ್ಲ ಬರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಇಲ್ಲಿ ಹಾಗೆ ಮಾಡಿದ್ರು. ಇನ್ನೊಂದು ಸ್ವಶಸ್ತ್ರದಿಂದ ಯಾತಕ್ಕೆ ಮಾಡ್ತಾರೆ ಅಂತ, ಅಯೋಗ್ಯರನ್ನ ಮುಟ್ಟಿದಾಗ ಆಗಲಿಲ್ಲ, ಇದರಿಂದ ಕೋಲಿನ ಮುಟ್ಟಿದ್ರೆ ಹೇಗೋ ಹಾಕಿ. ಕೋಲಿನ ಮುಟ್ಟಿದಾಗ ಏನಾಗ್ಬೋದು? ಸ್ಪರ್ಶ ಯೋಗ್ಯತೆ ಅವರಿಗಿಲ್ಲ. ಮುಟ್ಟಿದ್ರೆ ಏನಾಗ್ತಿತ್ತು? ಇವ್ರ ಮೇಲಿಗೆ ಆಗೋದಿಲ್ಲ, ಬಟ್ ಅವ್ರು ಪವಿತ್ರರಾಗ್ತಾ ಇದ್ರು. ಹೋಗ್ತಾರೆ, ಅವ್ರು ಪವಿತ್ರರಾಗಬಾರ್ದು. ಅದಕ್ಕೇನು ಮಾಡ್ಬೋದಾಗ? ಇದರಿಂದ ಕೋಲಿಂದ ಮುಟ್ಬಿಟ್ರೆ ಸ್ಪರ್ಶ ಅವಾಯ್ಡ್ ಆಯ್ತಲ್ಲ, ಆ ದೃಷ್ಟಿಯಲ್ಲಿ ಸರಿಯಾದ. ಅದೇ ಅನೇಕ ದೃಷ್ಟಿಯಿಂದ ಸಾಮರ್ಥ್ಯ ತೋರಿಸಿದಾಗ ಆಯ್ತು, ಶಸ್ತ್ರ ತೋರಿಸಿದಾಗ, ಶಸ್ತ್ರ ಶಕ್ತಿ ತೋರಿಸಿದಾಗ ಆಯ್ತು, ಆ ಮೂಲಕ ಅವ್ರಿಗೆ ಸ್ಪರ್ಶದ ಅವಕಾಶ ಕಲ್ಪಿಸಿದಾಗ, ಅವಾರ್ಡ್ ಮಾಡಿದಾಗಾಯ್ತು. ಇಷ್ಟೆಲ್ಲ ದೇವರು ಮಾಡ್ತಾನೆ. ಸ್ವಶಸ್ತ್ರ ಎತ್ತಿ ಹಾಕ್ತಾರೆ. ಅವಾಗ ಏನಾಯ್ತು? ಎತ್ತಿ ಹಾಕಿದಾಗ ಮುಟ್ಲಿಲ್ಲ ಅಂತ ಆಯ್ತಲ್ಲ, ಎತ್ತಿ ಹಾಕಿದಾಗ ಮುಟ್ಟಿದಾಗ ಆಗಲಿಲ್ಲ. ಪದಾರ್ಥ ಕೊಟ್ಟಿದ್ದಾಯ್ತು, ಮುಟ್ಲಿಲ್ಲ. ಆದರೆ ಅವ ಬಡಿ ಅಫೆಕ್ಟ್ ಆಗಲಿಲ್ಲ. ಮುಟ್ಟಿಬಿಟ್ಟಿರಾಗ್ತದೆ, ಬಿಟ್ಟುಬಿಟ್ಟ ಅಂತ ಆಗ್ತದೆ, ಆಗಲಿಲ್ಲ. ಇದೆಲ್ಲ ತೋರಿಸ್ತಾರೆ ಶಸ್ತ್ರಾಸ್ತ್ರ. ಅದೇ ಅದು ಒಂದು ಬಡಿ ಇದು ಅಲ್ಲ, ಇಲ್ಲಿ ಒಂದು ಬಡಿ ಇದು, ಅದನ್ನೇ ಫಾಲೋ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರು ಕೋಲ್ಬಡಿ ಎಲ್ಲದಕ್ಕೂ ಕೋಲ್ಬಡಿ ಬರೋದಿಲ್ಲ, ಕೆಲವಕ್ಕೆ ಬರುತ್ತೆ. ಕೆಲವು ಮುಟ್ಟು ಹೊಡಿದೆ, ಕೆಲವರು ಬಿಟ್ಟಿದೆ. ಹಾಗಿದ್ರೆ ಕೃಷ್ಣ ಬೈಲಿಗೆ ಅದನ್ನ ಆಗಲೂ ಹಾಗಿದ್ರೆ ಆ ಬಡಿನೂ ಫಾಲೋ ಮಾಡಿದ್ರೆ ಪಂಜಿತ ಆಗುತ್ತೆ. ಅಲ್ಲೇನು ಮುಟ್ಟಿದ್ರು ಮುಟ್ಲೇಬಹುದು, ಅವ್ರು ಮುಟ್ಟಿದ್ರು ಏನಾಗೋದಿಲ್ಲ ಅಂತ ಆಯ್ತಲ್ಲ. ಆ ಪ್ರಕಾರ ಅಲ್ಲ, ಕೆಲವೊಮ್ಮೆ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ತಾವಡಿ ಇರುತ್ತೆ, ಅದು ಕೋಲ್ಬಡಿಲಿ ಬರುತ್ತೆ, ಅದೇ ತಪ್ಪೇನಿಲ್ಲ. ಯಾಕೆ ಏನಾಗಲ್ಲ, ಅದು ಎಲ್ಲಿಗೆ ಆಗೋದಿಲ್ಲ. ಅದರಿಂದ ಅದು ಅನ್ವಯ ಮಾಡಿಲ್ಲ, ಅದನ್ನೇ ಮುಖ್ಯ ಮಾಡ್ಕೊಬಿಟ್ರೆ ಬಡಿಗೆ ಅರ್ಥ ಇಲ್ದಾಗ ಆಗ್ಬಿಡುತ್ತೆ. ಆ ಪ್ರಸಂಗಕ್ಕೆ ತಕ್ಕಂತೆ ಅದನ್ನ ಅಷ್ಟೇ ಮಾಡಿಬಿಟ್ರೆ ತಪ್ಪೇ. ಅದೇ ಕೇಳಿದ್ದವ್ರು, ಅದನ್ನೇ ಹೇಳಿದ್ದು. ಭೌಮಾತ್ಮಜ. ಧಾವಣೆ ಮತ್ತೆ ಇದ್ರ ಹೋಯ್ತು ಮತ್ತೆ ನಿಮಗೆ ಅದು ಧಾವಣೆನೇ ಆಗ್ಬೇಕು. ಒದೆಯೋದು ಆದ ಇದು ಆಗ್ಬೇಕು, ಎರಡು ಸಿಗುತ್ತೆ. ಚಿಕ್ಕದು ಸಿಗುತ್ತೆ, ಹೊದಲಿಕ್ಕೆ ಬರುತ್ತೆ, ದೊಡ್ಡ ಸಿಗುತ್ತೆ, ಮುಡ್ಲಕ್ಕೆ ಹೋಗೋದು. ಒಂದೇ ಹೊತ್ರ ನಿಷಿದ್ಧ ಅಷ್ಟೇ ಅಲ್ಲ. ನೀವು ಹೊದ್ಕೋಬೇಕಾದ್ರೆ ಚಳಿ ಅವಾಯ್ಡ್ ಮಾಡ್ಕೊಂಡು ಬಿಟ್ಕೊಂಡಿದ್ರೆ ಉಟ್ಕೊಳ್ಳೋಕೆ ಚಳಿ ಹೋಯ್ತು, ಅದು ಹೊದ್ಕೊಳ್ಳೋಕೆ ಚಳಿ ಬೇಕಲ್ಲ, ಹೋಗ್ಬೇಕಲ್ಲ, ಹೊದ್ಕೊಳ್ಳೇಬೇಕು. ಕುರುಕ್ಷೇತ್ರಗಳಲ್ಲಿ ಹೋಗ್ಬಿಟ್ರೆ ಭಾರಿ ಚಳಿ ಅಲ್ಲಿ. ದಾವಳಿ ಇಲ್ಲ, ಬರೀ ಇದರಿಂದ ಒಣಗೋದೇ ಇಲ್ಲ, ಉಟ್ಕೊಂಡ್ರೆ ಒಂದು ನಿಮಿಷ ಪದ್ಯನೂ ಆಗಿರುತ್ತೆ. ಆ ಚಳಿಗೆ ಪದ್ಯ ಆಗ್ಬಿಡುತ್ತೆ ತಕ್ಷಣ. ತತ್ರೈವ ಹಂಸೋ ಡಿಭಿಕಶ್ಚ. ಯಾರ್ಯಾರು ಬಂದಿದ್ರಪ್ಪ? ಸಣ್ಣ ಪುಟ್ಟವರಲ್ಲ. ಹಂಸಃ ಒಬ್ಬ, ಡಿಭಿಕಃ ಇನ್ನೊಬ್ಬ. ಅವ್ರು ಯಾರಿಬ್ಬರು? ಮಧುಕೈಠವರ ಅವತಾರ. ಮಧು ಕೈಠವ ರಾಕ್ಷಸರೇ ಅವರು. ಅಲ್ಲಿ ಮೂಲ ರೂಪದಲ್ಲಿ ಪರಮಾತ್ಮ ಅವ್ರನ್ನ ಕೊಂದಿದ್ದ, ಇಲ್ಲೂ ಕೊಲ್ತಾ ಇದ್ದಾರೆ ಅವರು. ಏಕಲವ್ಯ ನೋಡಿ, ಇಂಥ ಮಹಾನುಭಾವ. ಇವ್ರು ಹೇಳ್ಕೊಡ್ಬೇಕಾಗಿತ್ತಾ? ಗೊತ್ತಾಯ್ತು. ಇವ್ರಿಗೆ ಅನ್ಯಾಯ ಮಾಡಿದ್ರೆ ಏನರ್ಥ? ಅದಕ್ಕೆ ಅನ್ಯಾಯ ಮಾಡೋದೇ ನ್ಯಾಯ. ಅಯೋಗ್ಯರಿಗೆ ಅನ್ಯಾಯ ಮಾಡೋದೇ ನ್ಯಾಯ. ಅವ್ರ ಯೋಗ್ಯವಾಗಿ ನಡ್ಕೊಳ್ಬಾರ್ದು ಅಂತಾನೆ ಶಾಸ್ತ್ರ ಇರೋದು. ನಿಕೃತಿಂ ಹನ್ಯಾತ್ ಅಂತಿದೆ. ಡಿಭಿಕ ಎರಡು ಪಾಠ. ದೀಭಿಕ 3 ರೀತಿಯೂ ಉಂಟು ಅದಕ್ಕೆ. ಡಿಭಿಕ ಎಲ್ಲ ಇದೆ. ತಕೀಚ ಯಾವುದು ಸರಿ ಅಂತ ಎಲ್ಲ ಪಾಠ ಇರೋದ್ರೆ ಎಲ್ಲವೂ ಸರಿದೆ. ಕೀಚಕ ಬೇರೆ ಬಂದಿದ್ದಾನೆ. ಒಬ್ಬೊಬ್ರು ಬಲಾಢ್ಯರೆಲ್ಲ ಕೂಡ ತೌ ಅವ್ರು ಬಂದಿದ್ದಾನೆ ಅಂದ್ರೆ ತಮ್ಮಂದು ಬಂದ್ರೆ ಅಂಡರ್ಸ್ಟುಡ್. ಅಲ್ಲಿ ಅವನು ಗುಂಪಿನ ಉಪಕೀಚಕರಿದ್ದಾರಲ್ಲ, ತಮ್ಮಂದ 105 ಜನ, ಅವರು ಗುಂಪೇ ಬಂದಿತ್ತು. ಕೀಚಕ ಶಬ್ದ ಕೂಡಿಸಿದಾಗ ಸಮಾಸದಲ್ಲಿ ಎರಡೂ ಆಗತ್ತೆ. ಕೀಚಕೈ ಸಹನ ಆಗ್ಬೋದು, ಕೀಚಕೈನ ಸಹನೂ ಆಗ್ಬೋದು.
ಆಮೇಲೆ ಏನಾಯ್ತು, ಕೀಚಕಸ್ತೌ ಶಿಶುಪಾಲ ಪೌಂಡ್ರಕೌ, ಆ ಇಬ್ಬರು ಶಿಶುಪಾಲ ಮತ್ತು ಪೌಂಡ್ರಕ. ಶಿಶುಪಾಲ ಇವನು ರಾವಣನಾಗಿದ್ದವನು, ಪೌಂಡ್ರಕ ವಾಸುದೇವ ಅವನ ವೇನ ಅವನು. ಭೌಮಾತ್ಮಜಃ, ಭೌಮಾತ್ಮಜಃ ನೋಡಿ ಎಷ್ಟು ಪರಾಕ್ರಮಿ ಅವನು. ಭೌಮಾತ್ಮಜ ಅಂದ್ರೆ ಯಾರು? ಭೌಮ ಅವನ ಮಗ. ಭೌಮ ಅಂದ್ರೆ ಯಾರು? ನರಕಾಸುರ. ಅವನ ಮಗ ಅಂದ್ರೆ ಯಾರು? ಭಗದತ್ತ. ನರಕಾಸುರ ಬಂದಿಲ್ಲ, ಭಗದತ್ತ ಬಂದಿದ್ದಾನೆ. ಭೌಮಾತ್ಮಜ ದಂತವಕ್ರಶ್ಚ, ಅದು ತಾನು ಬರೋದು ಮಗನ ಕಳಿಸ್ಕೊಟ್ಟಿದೆ. ನಾನು ಸಪೋರ್ಟ್ ಇದೆ ಅಂತ ತೋರ್ಸೋಕ್ಕೋಸ್ಕರ ಮಗನ ಕಳಿಸ್ದ. ತಾನು ಬರೋದು ನಾನು ಸರೆಂಡರ್ ಆಗಲ್ಲ, ಅಸಿಸ್ಟೆಂಟ್ ಆಗಿ ಬರೋದಿಲ್ಲ, ಆದ್ರಿಂದ ನಾನು ಬರೋದಿಲ್ಲ. ಎಷ್ಟೊಂದು ಏನ್ ಮಾಡ್ತಾರೆ, ತಾನು ಬಂದ್ರೆ ಸೆಕೆಂಡ್ರಿ ಆಗಿಬಿಡ್ತಾನೆ ಅವನು, ಜನರಿಂದ ಮೇನ್ ಆಗಿಬಿಡ್ತಾನೆ. ನಾನು ಬರೋದಿಲ್ಲ, ಬಟ್ ದುಷ್ಟ, ನಮ್ಮಿಬ್ರು ಗೋಲ್ ಒಂದೇ, ಆದ್ರಿಂದ ನೀವು ಸಪೋರ್ಟ್ ಮಾಡ್ತೀನಿ. ನಾನು ಸಪೋರ್ಟ್ ಮಾಡಿದ್ ಗೊತ್ತಾಗೋದು ಯಾವಾಗ? ಅವ್ರ ಕಡೆ ಯಾರು ಬರ್ಬೇಕು, ಮಗನ್ನೇ ಕಳಿಸ್ಬಿಟ್ರೆ ಅವನೇ ಬಂದಾಗ್ಲೆಕ್ಕ. ಒಂದು ಬಂದಿರಬೇಕು, ಬಂದಿರಬಾರ್ದು, ಕುತಂತ್ರ ಇದು. ಅನ್ನೇಚ ಭೌಮಾತ್ಮಜೋ ದಂತವಕ್ರಶ್ಚ, ಇವನು ದಂತವಕ್ರ, ಹೆಸರು ದಂತವಕ್ರ, ಸರ್ವವಕ್ರ ಅವನು, ಬರೀ ದಂತವಕ್ರ ಅಂತ ಹೆಸರಷ್ಟೇ. ರುಕ್ಮಿಣಿ ಅಣ್ಣ, ಇನ್ನು ಮದುವೆ ಆಗಿಲ್ಲ, ಮುಂದೆ ಬರುತ್ತೆ. ಸೌಭಾಧಿಪ, ಸೌಭಾಧಿಪ ಅಂದ್ರೆ ಯಾರು? ಸಾಲ್ವ. ಆಮೇಲೆ ಮೈಂದಾನುಜೌಚ, ಮೈಂದ ವಿವಿಧ, ಮೈಂದಾನುಜ ವಿವಿಧ, ವಿವಿಧ ಇಬ್ಬರು ಬಂದರು. ಅಶ್ವಿನಿ ಅವತಾರ ಸಾತ್ವಿಕರವರು ಅವರೆಲ್ಲ ಬಂದಿದ್ದಾರೆ. ಇವನು ಭೌಮಾತ್ಮಜ ಭಗದತ್ತ ಕುಬೇರನ ಅವತಾರ, ಅವನು ಬಂದಿದ್ದಾನೆ. ಯೋಗ್ಯರು ಅಯೋಗ್ಯರು ಎಲ್ಲ ಮಿಕ್ಸ್ ಆಗಿದ್ದಾರೆ, ಇನ್ನೂ ಕೂಡ ಅವ್ರು ಎಲಿಮಿನೇಟ್ ಆಗಿಲ್ಲ. ಜಲಹಂತನಿಗೆ ಅಂಜಿ ಅವನು ಸಪೋರ್ಟ್ ಮಾಡ್ತಾನೆ ಇದ್ರು. ಅನ್ನೇಚ ಯೇ ಪಾರ್ಥಿವ ಸರ್ವೇ ಏವಾ, ಆಗಿನ ಕಾಲಕ್ಕೆ ಕೃಷ್ಣ ವಿರೋಧಿಗಳು ಅಂತ ಎಷ್ಟು ಜನ ರಾಜರಿದ್ರು ಅವರೆಲ್ಲ ಒಟ್ಟಾಗಿ ಬಂದಿದ್ದಾರೆ. ಮತ್ತೆ ಕ್ರೋಧಾತ್ ಕೃಷ್ಣಂ ಪರಿವಾರ್ಯ ಅಭ್ಯವರ್ಷನ್, ಅಲ್ಲಿ ಬೆಟ್ಟನ್ ಸುತ್ತಿದ್ರು, ಇವ್ರನ್ನೇ ಸುತ್ತಿದ್ರು. ಒಳ್ಳೆ ಪುಣ್ಯ ಬರ್ತಿತ್ತು, ಪ್ರದಕ್ಷಿಣೆ ಆಗಿರೋ ಪುಣ್ಯ ಬರೋದು. ಆ ಭಕ್ತಿ ಇಲ್ಲ ಅವರಿಗೆ, ಆದ್ರಿಂದ ಹೋಯ್ತು. ಪರಿವಾರ್ಯ ಅಭ್ಯವರ್ಷನ್, ಏನು ಅಭ್ಯವರ್ಷ ಸುರಿಸಿದ್ರು, ಏನನ್ನ? ಶಸ್ತ್ರ ಮುಂದಿದೆ. ಶಸ್ತ್ರೈರಸ್ತ್ರೈರ್ ದ್ರುಮಪೂಗೈ ಶಿಲಾಭಿ ಭಕ್ತಾಶ್ಚಯೇ ಶಲ್ಯ ಬಾಲ್ಹೀಕ ಮುಖ್ಯಾ ಸ ಸೋಮದತ್ತ ಸೋಮದತ್ತಿ ವಿರಾಟ ಪಾಂಚಾಲರಾಜಶ್ಚ ಜರಾಸುತಸ್ಯ. ಶಸ್ತ್ರೈ ಅಸ್ತ್ರೈ ಅಭ್ಯವರ್ಷನ್, ಶಸ್ತ್ರಗಳ ಮಳೆ, ಅಸ್ತ್ರಗಳ ಮಳೆ. ಒಂದೆರಡು ಹೊಡೆದ್ರೆ ಹೇಳ್ಬೋದು, ಸಾರ ಎಲ್ಲರೂ ಹೊಡಿತಾರಲ್ಲ, ಮಳೆ ಬಂದ ಬಿಡ್ತಾ ಇವರಿಬ್ಬರ ಮೇಲೆ ಹೊಡಿತಿರೋದು. ಅಕ್ಷೋಹಿಣಿಗಟ್ಟೆ ಸೈನ್ಯ ಪ್ಲಸ್ ಮುಖಂಡರು ಇಬ್ಬರೇ ಅವ್ರ ಮೇಲೆ ಸುರಿಸಿಬಿಟ್ರಂತೆ. ಶಸ್ತ್ರಾಸ್ತ್ರ ಶಸ್ತ್ರ ದ್ರುಮಪೂಗೈ ಕೆಲವು ರಾಕ್ಷಸ ಕೆಟ್ಟವರು ಅವರು. ಮರಗಳನ್ನ ಕಿತ್ತೋದು ಎಸೋದು ಅವ್ರ ಮೇಲೆ. ಮರಗಳನ್ನ, ದ್ರುಮ ಅಂದ್ರೆ ಮರಗಳು, ಪೂಗ ಅಂದ್ರೆ ಗುಂಪು, ಮರಗಳನ್ನ ಸಾಲು ಕಿತ್ತಿ ಎಸ್ದರು. ಆಮೇಲೆ ಶಿಲಾಭಿ ದೊಡ್ಡ ದೊಡ್ಡ ಬಂಡೆಗಳನ್ನು ತಗೊಂಡು ಎಸ್ತಾರೆ ಇವರಿಬ್ಬರ ಮೇಲೆ. ಇವರೆಲ್ಲ ಒಂದು ಗುಂಪು. ಇನ್ಯಾರಿದ್ದಾರೆ? ಭಕ್ತಾಶ್ಚಯೇ ಶಲ್ಯ ಬಾಲ್ಹೀಕ ಮುಖ್ಯಾ, ಶಲ್ಯ ಬಾಲ್ಹೀಕ ಪ್ರಹ್ಲಾದರಾಜರು ಇಲ್ಲಿ ಇಲ್ಲೇ ಬಂದಿರ್ತಾರೆ, ಅನುಯಾಯ ಬಂದ್ಬಿಟ್ಟಿದ್ದಾರೆ. ಶಲ್ಯ ಬಾಲ್ಹೀಕ ಮುಖ್ಯ, ಶಲ್ಯರಾಜ. ಸೋಮದತ್ತ ಯಾರಾತ? ಪತ್ರತಾಪಾಖ್ಯ ರುದ್ರಂ, ಪತ್ರತಾಪ ರುದ್ರ ಅವತಾರ. ಸೋಮದತ್ತಿ ಆತನ ಮಗ, ಸೋಮದತ್ತನ ಮಗ ಸೋಮದತ್ತಿ. ವಿರಾಟ ರಾಜ, ಪಾಂಚಾಲ ರಾಜ, ದೃಪದ ರಾಜ, ಜರಾಸುತಸ್ಯ, ಇವರೆಲ್ಲ ಜರಾಸುತಸ್ಯ ಭಯಾತ್. ಮುಂದಕ್ಕೆ ಹೊರ್ಕೋಬೇಕು. ಯಾತಕ್ಕೆ ಬಂದಿದ್ರು? ಅವ್ರು ಸಪೋರ್ಟ್ ಮಾಡಲಿಕ್ಕೆ. ಇದಲ್ಲ, ಅಪ್ರೂವಲ್ ಅಲ್ಲ, ಭಯದಿಂದ ಬಂದ, ಡೈರೆಕ್ಟ್ ಸಪೋರ್ಟ್ ಅಲ್ಲ ಅದು, ಭಯದಿಂದಾಗಿ ಅನಿವಾರ್ಯವಾದ ಸಹಕಾರ ಕೊಡಕ್ಕೆ ಬಂದಿದ್ರು. ಭಯಾತ್ ಕೃಷ್ಣಂ. ಆಚಾರ್ಯ ಹಿಂದೆ ಶ್ಲೋಕದಲ್ಲಿ ಏನ್ ಮಾಡಿದರು? ಹಂಸ, ಟಿಪಿಕ, ಏಕಲವ್ಯ, ಕೀಚಕ, ಶಿಶುಪಾಲ, ಪೌಂಡ್ರಕ, ಆಮೇಲೆ ಭಗದತ್ತ, ದಂತವಕ್ರ, ರುಗ್ಮಿ, ಆಮೇಲೆ ಶಾಲ್ವ, ಮೈಂದ, ವಿವಿಧ, ಇಷ್ಟು ಹೇಳಿದರು. ಇಲ್ಲಿ ಹೇಳ್ಬೇಕಾದ್ರೆ ಇವರೆಲ್ಲ ಶಲ್ಯ, ಬಾಲ್ಹೀಕ, ಸೋಮದತ್ತಿ, ವಿರಾಟ, ಪಾಂಚಾಲ, ಜರಾಸುತ. ಏನು ಸತ್ತಾಚಾರ್ಯ ಏನೋ ಶ್ಲೋಕ ಮಾಡಕ್ಕಾಗಿ ಮಾಡಿದ್ರಲ್ಲ, ಸ್ವಾರಸ್ಯ ಇದೆ ಅದರಲ್ಲಿ. ಅವರು ದೈತ್ಯರು, ಇವರ ಹಂಸಾದಿಗಳೆಲ್ಲ ದೈತ್ಯರು. ಇವರು ದೈತ್ಯಾವೇಶ ಮೈಂದ ವಿವಿಧರಿಗೆ, ಆದ್ದರಿಂದ ಅವರು ಆಗುಪ್ಪಿ ಸೇರಿಸ್ಬಿಟ್ರು. ದೈತ್ಯಾವೇಶ ಜಾಸ್ತಿ ಇದೆ, ಬಹಳ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅವರು. ಬಲರಾಮನ ಹೊಡ್ಲಕ್ಕೆ ಹೋಗ್ತಾರೆ, ಎಷ್ಟೋ ಕೊಂದು ಬಿಡ್ತಾರೆ, ಗೋಗಳನ್ನ ಹಾಳು ಮಾಡ್ತಾರೆ. ಆದ್ದರಿಂದ ಆವೇಶ ಜೋರಾಗಿದೆ ಅವರಲ್ಲಿ. ಅದಕ್ಕೇನು ಮಾಡಿದ್ದಾರೆ? ಅವ್ರನ್ನ ಆಗುಪ್ಪಿ ಸೇರಿಸ್ಬಿಟ್ರಿ. ಯಾವ ಗುಬ್ಬಿ ಸೇರಿಸಿದ್ರು? ಹಸರು ಗುಬ್ಬಿ ಸೇರಿಸ್ಬಿಟ್ಟು. ಇವರು ಈ ಲಿಸ್ಟ್ ನೋಡಿ, ಮುಂದೆ ಇದರಲ್ಲಿ ಯಾರೋ ಹಸರಲ್ಲಿದ್ರೊಳಗೆ ಯೋಗ್ಯರು ಮಾತ್ರ ಸೇರಿಸ್ತಾರೆ. ಪಂಕ್ತಿ ಬೇರೆ ಮಾಡ್ತಿದ್ದಾರೆ, ಅವ್ರ ಪಂಕ್ತಿ ಬೇರೆ, ಇವ್ರ ಪಂಕ್ತಿ ಬೇರೆ. ಈ ಶ್ಲೋಕದ ಪಂಕ್ತಿನೂ ಬೇರೆ, ಸ್ವರೂಪದ ಪಂಕ್ತಿನೂ ಬೇರೆ, ಹಾಗೆ ಮಾಡಿದ್ರು. ಭಕ್ತಾಶ್ಚಯೇ ಶಲ್ಯ ಬಾಲ್ಹೀಕ ಮುಖ್ಯಾ. ಹಸರಾವೇಶ ಇತ್ತ ಅಂತ ಕೇಳಿ ಇಲ್ಲ, ಭಯಾತ್ ಬಂದಿದ್ರು. ಅಲ್ಲಿ ಹಸರಾವೇಶ ಇದ್ದಿದ್ರಿಂದ ಅವರು ಸಪೋರ್ಟ್ ಮಾಡಕ್ಕೆ ಬಂದಿದ್ರು. ಆಚಾರ್ಯ ಮಾತಿನ ಸ್ವಾರಸ್ಯ ಗೊತ್ತಾಯ್ತಾ? ಸಪೋರ್ಟ್ ಮಾಡಕ್ಕೆ ಬಂದಿದ್ರು. ಇವರು ಬಂದಿದ್ರು ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ಭಯದಿಂದ ಬಂದಿದ್ರು ಅಷ್ಟೇನೆ. ಅವರ ಯೋಗ್ಯರು ಕೂಡ ಕೆಟ್ಟ ಹೋಗ್ಬಿಟ್ರು. ಭಗದತ್ತ ನೋಡಿ ದೈತ್ಯಾವೇಶ ಇತ್ತು,
ಅದಕ್ಕೆ ಕೌರವರ ಕಡೆ ಸೇರಿದ್ನಲ್ಲ ಮುಂದೆ ಅವನು. ದ್ರುಪದಾದಿಗಳು ಸೇರಲಿಲ್ಲ ಕೌರವರ ಕಡೆಗೆ. ಅರ್ಥ ಅವನು ಸೇರಿದ, ಅದರಿಂದ ಏನು ಹಸರಾವೇಶ ಜೋರಾಗಿ ಇತ್ತು ಅವನಲ್ಲಿ ಅಂತ ಅರ್ಥ. ಆ ಗುಂಪಿಗೆ ಸೇರಿಸಿದ. ಇಲ್ಲಿ ಸೇರಿದ್ದಾನೆ, ಅಲ್ಲೆಲ್ಲ ಆ ಗುಂಪಿನಲ್ಲಿ ಈ ಗುಂಪಿನ ಸೇರಿದ. ಭಯ, ಭಯದಿಂದ ಬಂದಿದ್ದ ಅವನಿಗೆ. ಕೀಚಕನ ಸಪೋರ್ಟ್ ಇದೆ, ವಿರಾಟ ಸೇಫ್ ಅಂತ ತಿಳ್ಕೊಂಡು ಕೀಚಕರ ಸಮೇತ ಸೋಲಿಸಿದ್ದ ಅವನು. ಇಂದು ಇಷ್ಟು ಸಮರ್ಥನಾಗಿದ್ದ ಜರಾಸಂಧ. ಆಗಿನ ಕಾಲ ಎಲ್ಲ ಅಪೋನೆಂಟ್ಸ್ಗೂ ಲೀಡರ್ ಅವನೇ. ಆಗ ಇಬ್ಬರು ಲೀಡರ್ಸ್, ಒಬ್ಬ ದುರ್ಯೋಧನ ನೆಕ್ಸ್ಟ್ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ ಜರಾಸಂಧ. ಅದಕ್ಕೆ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂಭಿ ಮಾರುತಿ ಮಾಗದಾದಿ ವದಾದೇವ ಸುಯೋಧನ ದುರ್ಯೋಧನ ವಧಾದಪಿ. ಎರಡು ಪಂಗಡ ಇದೆ ಅದರಲ್ಲಿ. ಫಸ್ಟ್ ರೋಲ್ ಇವನು, ಸೆಕೆಂಡ್ ಪಾರ್ಟ್ ಅವನು ಬರ್ತಾರೆ, ಆಫ್ಟರ್ ಇಂಟರ್ವಲ್ ಇವನು, ಫಸ್ಟ್ ಇಂಟರ್ವಲ್ ಇವನು. ಈ ರೀತಿ ಇಬ್ಬರು ಕಾಡ್ತಾ ಇದ್ದಾರೆ. ಅವರಿಬ್ಬರನ್ನು ಮಟ್ಟ ಹಾಕ್ಬೇಕೀಗ. ಅದರಲ್ಲಿ ಜರಾಸುತಸ್ಯ ಭಯಾತ್ ಅಲ್ಲಿಗನ್ವಯ ಮುಂದೆ ಶ್ಲೋಕ. ಇಲ್ಲ ಬಂದಿಲ್ಲ. ಅಲ್ಲ, ಜರಾಸುತಸ್ಯ ಭಯಾತ್ ಕೃಷ್ಣಂ. ಅವರೆಲ್ಲ ದೈತ್ಯರಾಗಿ ಸಹಜವಾಗಿ ಸಪೋರ್ಟ್ ಮಾಡಿದ್ರು. ಭಯದಿಂದ ಬಂದರೆ ಹೊರತು ಇವರಿಗೆ ದ್ವೇಷ ಇರಲಿಲ್ಲ ಕೃಷ್ಣನ ಮೇಲೆ. ಅವರಿಗೆ ದ್ವೇಷನೇ ಇತ್ತು, ಹಸರಾವೇಶದಿಂದಾಗಿ ಅವರಿಬ್ಬರಲ್ಲಿ ದ್ವೇಷನೇ ಇತ್ತು. ಶುದ್ಧತ್ವ ಹೋಯ್ತಲ್ಲಿಗೆ. 100% ಭೀಮಸೇನ ದೇವರ ಧರ್ಮ ಇವ್ರು ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಆ ದೋಷ ಇದ್ದೇ ಇದೆ ಅಂತ. ಏನು ಮಾಡೋಕ್ಕಂತ ಹೊತ್ತಿನಲ್ಲಿ ಅವರು ಭಯಾತ್ ಬಂದಾಗ ಏನು ಮಾಡೋಕ್ಕಾಯ್ತು? ಬೇಕಾದ್ರೆ ಕೊಂದ್ರು ಬರಲು ಹೋಗೊಂಡು ಹೇಳಬೇಕಾಗಿತ್ತು. ಅದಾಗಲಿಲ್ಲ. ಕಾರಣ ಎಂಬುದು ದೇವ ಕಾರ್ಯ ಎಲ್ಲ ಆಗಬೇಕಾಗಿದೆ. ಅದಕ್ಕೋಸ್ಕರ ಭಯಾತ್ ಕೃಷ್ಣಂ ಶರವರಿಷೈರವರ್ಷನ್ ಕಾರಾಗೃಹೇ ವಾಸಿತಾ ಮಾಗಧೇನ. ಇವರೆಲ್ಲ ಯಾರು? ಅವ್ರು ಡೈರೆಕ್ಟ್ ಸಪೋರ್ಟ್ ಕೊಡ್ಲಿಕ್ಕೆ ಬಂದರೆ ಇವರೆಲ್ಲ ಕಾರಾಗೃಹದಲ್ಲಿದ್ದರು. ಯುದ್ಧಕ್ಕೆ ಮಾತ್ರ ಇದು ಮಾಡ್ತಿದ್ರು. ಗುಂಡಾಗಳನ್ನು ಹಿಡಿದು ಬಿಟ್ಟು ಯುದ್ಧಕ್ಕೆ ಮಾತ್ರ ಬಿಟ್ಟು ಹೊರಗೆ ಕರ್ಕೊಂಡ್ಬಂದ್ರೆ ಹಾಗೆ ಗೊತ್ತಾಯ್ತಾ? ಉಳಿದಂತ ಅಲ್ಲಿ ಇದಾಗಿರ್ಬೇಕು ಅವರೆಲ್ಲ. ಎಷ್ಟು ದುಷ್ಟ ಇದ್ದ ಜರಾಸಂಧ. ಅವ್ನು ಒಬ್ಬನೇ ಇಷ್ಟು ಜನ ಕಂಟ್ರೋಲ್ ಮಾಡಬೇಕಾದ್ರೆ ಮಹಾದುಷ್ಟ ಅಂಬುದು ಪ್ರೂವ್ ಆಯ್ತು. ಅದು ಸಂಹಾರಕ್ಕೆ ಇಂಥವನ್ನ ಯಾತಕ್ಕೆ ಹೊಗಳಿದ ಇಷ್ಟ ಅಂತ ಕೇಳಿದ್ರೆ, ಇಂಥವನ್ನ ಭೀಮಸೇನ ಬರೀ ಕೈಯಿಂದ ಕೊಂದು ಹಾಕ್ಬೇಕಾದ್ರೆ ಎಷ್ಟು ಶಕ್ತಿ. ಇವ್ರು ಕಾರಾಗೃಹದಲ್ಲಿ ಇಂಥ ಮಹನೀಯರೆಲ್ಲ ಬಾಲ್ಯಕರಾಜ ಅವತಾರ ಮಾಡ್ತಿರ್ಬೇಕಾದ್ರೆ ಏನಾಯ್ತಂತೆ? ಏನಾಯ್ತು? ಸಹಸಾ ಭೂರ್ವಿದಾರಿತ ತೇನೈವ ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ. ಭೂಮಿ ಸೀಡ್ತಂತೆ, ಅಷ್ಟು ಬಲಾಢ್ಯ ಅವನು. ಅಂಥವ್ರು ವಸ್ತಲ್ಲಿ ಇಟ್ಕೊಂಡಿದ್ದಾನೆ ಜರಾಸಂಧ. ಅದಕ್ಕೆ ಬ್ರಹ್ಮವರ, ಶಿವವರ, ದುರ್ವಾಸರ ವರ, ಚಂಡಕೌಶಿಕ 4 ವರ ಇತ್ತು ಅವನಿಗೆ. ಅದರಿಂದ ಇಷ್ಟು ಮೆರಿತಾ ಇದ್ದ. ಆ ಇಂಪ್ಯಾಕ್ಟ್ ಎಲ್ಲ ಇಲ್ಲೆಲ್ಲ ಹೇಳಿದ್ರೆ ಕೊನೆ ಅಲಂಕೃತ ಶಿರಚ್ಛೇದ ನ್ಯಾಯ ಇದ್ದಾಗ ಇಂಥವನ್ನ ಅವ್ರು ಬರೀ ಕೈಲಿ ಕೊಂದು ಹಾಕಿದ್ರು ಅಂತ ಕೇಳಿದರೆ ಎಷ್ಟು ಶಕ್ತಿ ಇತ್ತು. ಸೋಮದತ್ತಿರ್ವಿರಾಟ ಪಂಚಾಲ ರಾಜಶ್ಚ ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವರ್ಷೈರವರ್ಷನ್ ಕಾರಾಗೃಹೇ ವಾಸಿತಾ ಮಾಗಧೇನ ಸರ್ವಾನೇತಾನ್ ಶರವರ್ಷೇಣ ಕೃಷ್ಣೋ ವಿಸೂತವಾದಿಧ್ವಜ ಶಸ್ತ್ರವರ್ಮಣ. ಅದಕ್ಕೆ ನಾವು ಹೋದರೆ ಅವ್ರ ಊರಿದೆ, ಗಿರಿವರಜ ಅಂತ ಊರಿದೆ, ರಾಜಗಿರಿ ಅಂತ ಕರೀತಾರೆ ಇವತ್ತು. ಜರಾಸಂಧನ ಊರು ಇವತ್ತಿಗಿದೆ, ಬಿಹಾರದಲ್ಲಿದೆ. ಅಲ್ಲಿ ಹೋದರೆ ಒಂದು ದೊಡ್ಡ ಗುಹೆ ತೋರಿಸ್ತಾರೆ, ದೊಡ್ಡದೊಂದು ಇದ್ರೊಳಗಿದೆ. ಅಲ್ಲೇ ಅವ್ರನ್ನ ಬಂದರಲ್ಲಿ ಇಟ್ಟಿದ್ದ ಅಂತ ಹೇಳ್ತಾರೆ ರಾಜರನ್ನೆಲ್ಲ. ಅನಂತರ ಹಿಸ್ಟಾರಿಕಲಿ ಬಿಂದುಸಾರ, ಅಶೋಕ ಆ ಕಾಲದಲ್ಲಿ ದುಷ್ಟ ಇವರ ಸೆರೆ ಹಿಡಿದ್ರು, ಅಲ್ಲಿ ಹಾಕ್ತಿದ್ರು ಅಂತ ಇನ್ನೊಂದು ಕಥೆ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ದುಷ್ಟದ ಪರಂಪರೆ ಆಗಿನಿಂದನೇ ಬಂದೋಯ್ತು ಆ ಕಡೆಗೆ. ಅದು ಅಂದ್ರೆ ಇವತ್ತಿನವರೆಗೂ ಅವನ ಬಗ್ಗೆ ಉಲ್ಲೇಖಗಳಿದೆ ಅಂತ ಕೇಳಿದರೆ ಜರಾಸಂಧ 5,000 ವರ್ಷ ಮುಗಿದೋಗ್ಬಿಡ್ತು. ವೀರಪ್ಪನ ಹೆಸರು ಭಾಳ ಕಡಿಮೆ. ಈಗ 3 ಯುದ್ಧ ಮರ್ತೇ ಬಿಡ್ತಾರೆ. ಈ ಜನರೇಷನ್ ಗೊತ್ತೇ ಇರೋದಿಲ್ಲ ಆ ರೀತಿ ಆಗುತ್ತೆ. ಜರಾಸಂಧ ಹಾಗಲ್ಲ, 5,000 ಇನ್ನೂ ಕೂಡ ಅದೆಲ್ಲ ಗುರ್ತುಳ್ಕೊಂಡಿದೆ ಅಂತ ಕೇಳಿದರೆ ಎಷ್ಟು ಕುಪ್ರಸಿದ್ಧ ದೈತ್ಯ ಅಂತ ಗೊತ್ತಾಗುತ್ತೆ. ಪಾಂಚಾಲ ರಾಜಶ್ಚ ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವೈರ್ಷೈರವರ್ಷನ್ ಕಾರಾಗೃಹೇ ವಾಸಿತಾ ಮಾಗಧೇನ ಸರ್ವಾನೇತಾನ್ ಶರವರ್ಷೇಣ. ಅಂದರೆ ಅರ್ಥ ಏನು? ಬರೀ ಭಯ ಅಲ್ಲ. ಎಂಥ ಭಯ ಇತ್ತು ಅಂದರೆ ಸೆರೆಯಲ್ಲಿ ಇರತಕ್ಕಂಥ ಭಯ ಇತ್ತು. ಅಷ್ಟರ ಮಟ್ಟಿಗೆ ಅವ್ನು ಕಂಟ್ರೋಲ್ ಮಾಡಿದ್ದಂತ. ಬರೀ ಭಯದಿಂದ ಬಂದರೆ ಏನಾಗ್ತಿತ್ತು? ಆರಾಮೇ ತಮ್ಮ ಕಡೆ ಇದ್ದರು, ಬೇಕಾದಾಗ ತುಂಬ ಕರೆದು ಬಂದರು ಅಲ್ಲ, ಪೂರ್ತಿ ಸರೆಂಡರ್ ಆಗೋ ಸ್ಥಿತಿಯಲ್ಲಿದ್ದರು. ಅದಕ್ಕೇನೆ ಕಾರಾಗೃಹದಲ್ಲಿ ವಾಸಿತಾ ಶಬ್ದಕ್ಕೆ 2 ಅರ್ಥ. ಈಗಲೂ ಕಾರಾಗೃಹದಲ್ಲಿದ್ದರೆ ಒಂದು ಅರ್ಥ, ಕಾರಾಗೃಹದಲ್ಲಿಟ್ಟು ಬಿಟ್ಟು ಕಂಡೀಷನ್ ಕಳಿಸಿದೆ, ಕರೆದ ಬರಾಗನೇ ಬಿಡ್ತೇನೆ ಅಂತೇಳಿ. ಆ ರೀತಿ ಕೆಲವರು ಕಾರಾಗೃಹದಲ್ಲೇ ಇದ್ದರು, ಕೆಲವರು ಇದ್ದು ಈ ಕಂಡೀಷನ್ ಹೊರ ಬಂದವರು ಅಗ್ರಿಮೆಂಟ್ ಮೇಲೆ, ಕರೆದ ಬರ್ತೀರಾ ಆಗಿದ್ರೆ ಹೋಗ್ರಿ ಅಂತೇಳಿ. ಇಂಥವರೆಲ್ಲ ಈಗ ಬಂದಿದ್ದಾರೆ ಅವರು. ಕೊಟ್ಟಾಗಷ್ಟೇ ಬೇಲ್ ಕೊಟ್ಟಾಗ ಲೆಕ್ಕ. ಆ ಬೇಲ್ ಬಗ್ಗೆ ಇದೊಂದಂತಾರಲ್ಲ, ಅದಕ್ಕೆ ಏನಂತಾರೆ ಅದಕ್ಕೆ? ಪರೋಲ್ ಮೇಲೆ ಕೊಡ್ತಾರೆ. ಆ ಥರ ಬಂದಾಗ ಪರೋಲ್ ಬಿಡುಗಡೆ ಇದ್ದಾಗ ಲೆಕ್ಕ ಅಷ್ಟೇ. ಪರೋಲ್ ಬಂದಾಗ ಯಾವುದೋ ಕಾರ್ಯಕ್ರಮಗಳು ಬಿಡ್ತಾ ಇರ್ತಾರೆ. ಜರಾಸುತಸ್ಯ ಬೇಲ್ ರಿಜೆಕ್ಟ್ ಆಗಿರ್ತದೆ, ಪರೋಲ್ನಲ್ಲಿ ಬರ್ತಾನೆ. ಎಷ್ಟು ಎಸ್ಕೇಪ್ ಆಗಲಿಕ್ಕೆ ಎಷ್ಟು ದಾರಿ ಇದೆ ಅಂದರೆ ಅವರಿಗೆ. ಆಮೇಲೆ ಮತ್ತೆ ಹೋದ್ರೆ ಬರೋದಿಲ್ಲ ಕೆಲಸ ಅಲ್ಲ.
ಕೃತ್ವಾ ವಮನ್ ಶೋಣಿತಾನರ್ಥರೂಪಾನ್ ವಿದ್ರಾವಯಾಮಾಸ ಹರಿರ್ಯಥಾ ಮೃಗಾನ್ ಹತ್ವಾ ಸೇನಾಂ ವಿಂಶದಕ್ಷೋಹಿಣೀಂ ತಾಂ ತ್ರಿಭಿರ್ಯುಕ್ತಾಂ ರುಗ್ಮಿಣಿಂ ನೈವ ಕೃಷ್ಣಃ ರುಗ್ಮಿಣ್ಯರ್ಥೇ ಪೀಡಯಾಮಾಸ ಶಸ್ತ್ರಾಣಿ ಅಸ್ಯ ಚಿತ್ವಾ ವಿರಥಂ ದ್ರವಯಾನಃ ಕೃತ್ವಾ ವಮನ್ ವಮಚ್ಛೋಣಿತಾನ್ ಆರ್ತರೂಪಾನ್ ವಿದ್ರಾವಯಾಮಾಸ ಹರಿಃ ಯಥಾ ಮೃಗಾನ್ ಹತ್ವಾ ಸೇನಾಂ ವಿಂಶದಕ್ಷೋಹಿಣೀಂ ತಾಂ ತ್ರಿಭಿಃ ಯುಕ್ತಾಂ ರುಗ್ಮಿಣಂ ನೈವ ಕೃಷ್ಣಃ ರುಗ್ಮಿಣ್ಯರ್ಥೇ ಪೀಡಯಾಮಾಸ ಶಸ್ತ್ರಾಣಿ ಅಸ್ಯ ಚಿತ್ವಾ ವಿರಥಂ ದ್ರಾವಯಾನಃ ಕೃತ್ವಾ ಕೃಷ್ಣ ಏನು ಮಾಡ್ದ ಅವ್ರನ್ನ ಒದ್ದೋಡಿಸ್ದ ಸೈನ್ಯ ಕೊಂದು ಹಾಕಿಬಿಟ್ಟ ಇನ್ನೇನು ಬಿಟ್ಟ ಸರ್ವಾನೇತಾನ್ ಶರವರ್ಷೇಣ ಕೃಷ್ಣ ಅವ್ರು ಬಾಣ ಬಿಟ್ಟಾಗ ಕೃಷ್ಣ ತಾನು ಬಾಣಗಳು ಮಾಡಿ ಸುರಿಸ್ದ ಸುರಿಸಿ ಏನು ಮಾಡಿದ ವಿಸೂತ ವಾಜಿಧ್ವಜ ಶಸ್ತ್ರವರ್ಮಣಃ ಅವರು ಸೂತ್ರನ ಕೊಂದು ಹಾಕಿದ ಕುದುರೆನ ಕೊಂದು ಹಾಕಿದ ಧ್ವಜನ ಕತ್ತರಿಸಿದ ಶಸ್ತ್ರಗಳನ್ನ ಕತ್ತರಿಸಿದ ವರ್ಮ ಕವಚಗಳನ್ನು ಕತ್ತರಿಸಿದ ಅವರು ಕೃಷ್ಣನ ಮೇಲೆ ಬಾಣ ಸುರಿ ಏನೂ ಆಗಲಿಲ್ಲ ಅಷ್ಟು ಜನ ಕೃಷ್ಣ ಬಲರಾಮರ ಮೇಲೆ 23 ವರ್ಷ ಸೈನ್ಯ ಪ್ಲಸ್ ಮುಖಂಡರು ಅಷ್ಟೇ ಅವರಿಬ್ಬರಿಗೆ ಏನೂ ಆಗಲಿಲ್ಲ ಅವರಿಬ್ಬರೇ ಹೊಡೆದ್ರೆ ಏನಾಯ್ತು ಇವ್ರದೆಲ್ಲ ಸೂತ ಇದ್ದಿದ್ದೆಲ್ಲ ಕಳ್ಸೋತು ಕರೆಗೆ ಸೈನ್ಯ ಪೂರ್ತಿ ಸತ್ಯ ಹೋಯ್ತು ಪ್ರಧಾನರನ್ನು ಕೊಲ್ಲೋದಿಲ್ಲ ಮುಂದೆ ಬೇಕಾಗುತ್ತಾರೆ ಅಂತೇಳಿ ಇವ್ರನ್ನ ಮಾತ್ರ ಅವರ ಸೈನ್ಯ ಮತ್ತೆ ತರ್ಬೇಕಾದ್ರೆ ಲೀಡರ್ಸ್ ಬೇಕಲ್ಲ ಅದಕ್ಕೆ ಬಿಟ್ಟ ಇವ್ರನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ ಕೃತ್ವಾ ವಮಚ್ಛೋಣಿತಾನ್ ಅರ್ಥರೂಪಾನ್ ಅವ್ರು ಹೇಗೆ ಹೋಗಿದ್ದಾರೆ ಹೋಗ್ಬೇಕಾದ್ರೆ ರಕ್ತ ಕಾರ್ತಾ ಇದ್ದಾರೆ ವಮಚ್ಛೋಣಿತಾನ್ ರಕ್ತ ಕಾರ್ತಿದ್ದಾರೆ ಅಯ್ಯೋ ಗೋಳ ನೋಡಿದವ್ರಿಗೆ ಪಾಪ ನೋಡಿದವ್ರಿಗೆ ಅಯ್ಯೋ ಅನಿಸ್ಬೇಕು ಅಂತ ಹೇಳಿ ತಿಂದು ಹೋಗ್ತಾ ಇದ್ದಾರೆ ಕೆಲಸ ಭಾರಿ ದುಷ್ಟೊಂದು ಹೊಡೆದಾಗಲು ಪಾಪ ಇಷ್ಟು ಹೊಡಿಬಾರ್ದಾಗಿತ್ತು ಅಂತಾರಲ್ಲ ಹಾಗೆ ಅವ್ರ ಬಗ್ಗೆ ಕರುಣೆ ಬರೋಷ್ಟರ ಮಟ್ಟಿಗೆ ಅವ್ರಿಗೆ ಪೆಟ್ಟು ತಿಂದಿದ್ರು ಹೇಗೆ ಹರಿರ್ ಯಥಾ ಮೃಗ ಹರಿರ್ ಯಥಾ ಮೃಗ ಹರಿ ಅಂದರೆ ಸಿಂಹ ಸಿಂಹ ಮೃಗಗಳನ್ನು ಓಡಿಸಿದ ಇನ್ನು ಹರಿಹಿ ಕೃಷ್ಣ ಮೃಗಾನ್ಯಥ ಎರಡೂ ಬಂತು ಹರಿಹಿ ನರಹರಿ ಮಾಡ್ಕೊಂಡ್ಬಿಟ್ರೆ ಸಿಂಹ ಮೃಗಗಳನ್ನು ಓಡಿಸಿದಾಗ ನರಸಿಂಹನಾದ ಕೃಷ್ಣ ಅವ್ರು ನೋಡಿಸಿದ ಎರಡರ್ಥ ಬರಬರದ ಹರಿ ಶಬ್ದಕ್ಕೆ ಎರಡರ್ಥನೂ ಬೇಕಲ್ಲಿ ಹರಿರ್ ಯಥಾ ಮೃಗ ಅನ್ನೋದು ಕೃಷ್ಣ ಅಂತ ಇದ್ದೂ ಇದೆ ಹತ್ವಾ ಸೇನಾಂ ವಿಂಶದಕ್ಷೋಹಿಣೀಂ ತಾಂ ತ್ರಿಭಿರ್ಯುತಾಂ ವಿಂಶದಕ್ಷೋಹಿಣೀಂ 3+20 23 ವರ್ಷ ಸೇನೆಯನ್ನ ಪ್ರತಿ ಸರ್ತರ ಅಷ್ಟೇ ತರ್ತಿದ್ದವನು ಯುಕ್ತಾಂ ರುಗ್ಮಿಣಂ ನೈವ ಕೃಷ್ಣ ಇಷ್ಟು ಜನ ಮಾಡ್ದ ಎಲ್ಲರನ್ನು ಭಾರಿ ಪೆಟ್ಟು ಹಾಕಿದ ರುಗ್ಮಿ ಒಬ್ಬನಿಗೆ ಭಾರಿ ಪೆಟ್ಟು ಹಾಕಲಿಲ್ಲ ರುಗ್ಮಿ ಒಬ್ಬನಿಗೆ ಮಾತ್ರ ಭಾರಿ ಪೀಡಿಸಲಿಲ್ಲ ನೋಡಿ ರುಗ್ಮಿಣ್ಯರ್ಥೆ ಪೀಡಯಾಮಾಸನ ಪೀಡೆ ಮಾಡ್ಲಿಕ್ಕೆ ಹೋಗಲಿಲ್ಲ ಶಸ್ತ್ರಾಣ್ಯಸ್ಯ ಚಿತ್ವಾ ವಿರಥಂ ಶ್ರಾವಯಾನ ಅದು ಶಸ್ತ್ರಗಳನ್ನ ಕತ್ತರಿಸಿದ ರಥನ ಪುಡಿ ಮಾಡಿದ ಓಡಿಸ್ಬಿಟ್ಟ ಮೈಯಲ್ಲಿ ರಕ್ತಕಾರ ಬರೀ ಅದೆಲ್ಲ ಮಾಡಲಿಲ್ಲ ಕೃಷ್ಣ ಯಾಕೆ ರುಕ್ಮಿಣಿಗೋಸ್ಕರ ಅಂತ ಹೇಳಿ ನಮಗೆ ಪದ ವಿಚಿತ್ರ ಪದ ಅದು ರುಕ್ಮಿಣಿ ಅರ್ಥ ಅಂದ್ರೆ ಏನು ಹಾಕಿದ್ರೆ ಮುಂದೆ ಪಾಪ ಮದುವೆ ಆಗುತ್ತೆ ರುಕ್ಮಿಣಿ ಜೊತೆಗೆ ಪಾಪನ ಭಾವಮೈದನ ಅಂತೇಳಿ ಕೃಷ್ಣ ಕರುಣೆಯಿಂದ ಬಿಟ್ಟ ಇದನ್ನ ಮಾಡಿದ್ರೆ ಕೃಷ್ಣ ನಮ್ಮಂತೆ ಆಗ್ಬಿಡ್ತಾನೆ ಕೃಷ್ಣಾಗ ಏನು ತೋರಿಸ್ದಲ್ಲಿ ಬಾಂಧವ್ಯ ಮೋಹ ಎಲ್ಲ ತೋರಿಸ್ದಾಗ ಆ ಅರ್ಥ ಮಾಡಬಾರ್ದು ಅದಕ್ಕೆ ರುಕ್ಮಿಣ್ಯರ್ಥೆ ರುಕ್ಮಿಣಿಗೋಸ್ಕರವಾಗಿ ಕೃಷ್ಣ ಅವನನ್ನು ಹೆಚ್ಚು ಪೀಡಿಸ್ತೇನೆ ಕಳಿಸಿಕೊಟ್ಟ ಇದು ಮದುವೆ ಆಗಿಲ್ಲ ಮುಂದೆ ಆಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಮದುವೆ ಆಗಬೇಕು ಅದಕ್ಕೆ ಇವನು ವಿರೋಧ ಯಾಕೆ ಕಟ್ಕೋಬೇಕು ಅದರಿಂದ ಇವನು ಸ್ವಲ್ಪ ಇದಾಗಿರಲಿ ಅಂತ ಕೃಷ್ಣ ಬಿಟ್ಟುಬಿಟ್ಟ ಅಂದರೆ ಕೃಷ್ಣ ಏನು ಮಾಡಿದ ಮದುವೆಗೋಸ್ಕರ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ ಅಂತ ಹೋಗ್ತಾರೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ ದುಷ್ಟರಲ್ಲೂ ಕೂಡ ಸ್ವಲ್ಪ ವಿದ್ವಾಂತಿ ಕೊಟ್ಟ ಅಂತ ಆಗುತ್ತೆ ಅರ್ಥ ಸರಿ ಆಗೋದಿಲ್ಲ ಯಾಕೆ ಸರಿ ಆಗೋದಿಲ್ಲ ಅರ್ಜುನ ಕೃಪೆ ತೋರಿಸ್ದಾಗಾಯ್ತು ಅವರಿಗೆಲ್ಲ ಕೂಡ ಅದು ಹೇಳಕ್ ಸಾಧ್ಯ ಇಲ್ಲ ಸ್ವಾರಸ್ಯ ಏನು ಗೊತ್ತಾ ಅಲ್ಲಿರೋದು ಕೃಷ್ಣ ಈಗ ಅದು ಅಲ್ಲ ಪಕ್ಷಪಾತ ದೋಷ ಬರ್ತಿತ್ತಾಗ ಬರಬಾರ್ದು ಈಗ ಕೃಷ್ಣನಿಗೆ ಅದಕ್ಕೆ ಆಚಾರ್ಯ ಪದ ರುಕ್ಮಿಣ್ಯರ್ಥೆ ನ ಪೀಡಯಾಮಾಸ ಏನರ್ಥ ಆಗಿದ್ರೆ ಈಗ ಕೃಷ್ಣ ಪೀಡಿಸಿಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ ರುಕ್ಮಿ ಹೇಗೂ ವಿರೋಧ ಮಾಡ್ತಾನೆ ಮುಂದೆ ಯಾಕೆ ಮಾಡ್ದ ಅಂದ್ರೆ ಕೃಷ್ಣ ಭಾರಿ ಪೀಡಿಸಿದ್ದಕ್ಕೆ ವಿರೋಧ ಮಾಡ್ದ ಅಂತ ಆಗೋದು ಕೃಷ್ಣ ಏನು ಮಾಡಿದೆ ಈಗ ಜಾಸ್ತಿ ಪೀಡಿಸಲಿಲ್ಲ ಅದಕ್ಕೇನು ಮಾಡ್ಬೇಕಾಗಿತ್ತು ಅವನೀಗ ವಿರೋಧ ಮಾಡಬಾರ್ದಾಗಿತ್ತು ಮಾಡ್ದ ಅಂದ್ರೆ ಸ್ವರೂಪ ಅಂತ ತೋರಿಸ್ಬೇಕಾಗಿದೆ ಅದು ಚಾನ್ಸ್ ಕೊಟ್ಟರು ಕೂಡ ಏನು ಮಾಡ್ಕೊಳ್ಳಿಲ್ಲ ಅವನು ಇಲ್ಲ ಕರ್ಣನ ಬಗ್ಗೆ ಒಂದು ಕಥೆ ಕಟ್ಟಿದ್ದಾರೆ ಗೊತ್ತಿಲ್ಲ ಎಲ್ಲರೂ ಕೂಡ ಧನುಸ್ ಎತ್ತಲಕ್ಕೆ ಹೋದ ಕರ್ಣ ಮತ್ಸ್ಯೇಂದ್ರ ಭೇದನಕ್ಕೆ ಆಗ ದ್ರೌಪದಿ ಸೂತ ಪುತ್ರ ಇವನ ಮೈಮೆ ಆಗಲ್ಲ ಅಂತ ಹೇಳಿದ್ರು ಆ ಸಿಟ್ಟಿಗೋಸ್ಕರ ಕರ್ಣ ಏನು ಮಾಡ್ದ ದುರ್ಯೋಧನ ಭಾರಿ ಸ್ಟ್ರಾಂಗ್ ಆಗಿ ಸೇರಿಕೊಂಡು ಆ ದ್ಯೂತ ಸಭೆಯಲ್ಲಿ ಭಾರಿ ಅವಮಾನ ಮಾಡ್ತಾನೆ ದ್ರೌಪದಿಗೆ ನಡಿ ದ್ರೌಪದಿ ಕೃಷ್ಣ ಭೀಮಸೇನ್ ದುರ್ಯೋಧನ ಮನೆಗೆ ಹೋಗು ಎಲ್ಲ ಮಾತಾಡ್ತಾನೆ ಅದಕ್ಕೆ ದ್ರೌಪದಿಗೆ ಅವಮಾನ ಮಾಡಿದ್ನಲ್ಲ ದ್ಯೂತಿಗೆ ಅವಮಾನ ಮಾಡಿದ್ಲಲ್ಲ ದ್ರೌಪದಿ ಆ ಸೇಡಿ ತೀರಿಸ್ಕೊಂಡ ಅಂತ ಕತೆ ಕಟ್ಟಿದ್ದಾರೆ ಆ್ಯಕ್ಚುಲಿ ಸುಳ್ಳು ಕತೆ ಅದು ಮೊದಲದು ಏನಲ್ಲ ಅದು ಸೂತಪುತ್ರ ಅವಕಾಶ ಇಲ್ಲ ಅಂತ ಹೇಳೇ ಇಲ್ಲ ಕರಾರೇ ಇಲ್ಲ
ಕನ್ನಡ ಆ್ಯಕ್ಚುಲಿ ಹೋದ ಆತನ ಕೈಲಿ ಆಗಲಿಲ್ಲ, ಅದೆಲ್ಲ ಕಾರಣ ಇದೆ. ಜನ ಸುಳ್ಳೆ ಕಟ್ಟಿದ್ದಾರೆ ಅದು. ಇವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ, ಮೂಲ ಓದಿದ್ದವ್ರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಕನ್ನಡ ಮಾಡಿಸ್ತಾರೀನೇ. ಅವಮಾನ ದ್ರೌಪದಿ ಮಾಡಿರ್ಲಲ್ಲ, ಸೇರಿ ತೀರ್ಸ್ಕೊಂಡ ತಪ್ಪೇನಿದೆ ಅಂತ ಈ ಥರ ಒಂದು ವಾದ ಮಾಡ್ತಾರೆ. ಕನ್ನಡ ಕ್ಯಾರೆಕ್ಟರ್ನ ಎತ್ತಬೇಕಲ್ಲ ಮೇಲಕ್ಕೆ, ಅದು ನೋಡೋದಕ್ಕೆ ಅದು ಡೌನ್ ಫಾಲ್ ಇದೆ ಕನ್ನಡನಿಗೆ. ಅದನ್ನ ಸಮರ್ಥನೆ ಮಾಡಕ್ಕೆ ಏನು ಮಾಡ್ತಾರೆ, ಹೀಗೆ ಮಾಡಿ. ಅದಕ್ಕೋಸ್ಕರನೇ ಅದು ಒಬ್ಬ ಸೇಡಿ ತೀರಿಸ್ಕೊಂಡು ಇಲ್ಲಿ ಕತೆಗಳು ಏನು ಮಾಡ್ಬೋದು. ಈಗ ರುಕ್ಮಿಣಿ ಯಾಕಪ್ಪ ವಿರೋಧ ಮಾಡ್ದ ಅಂತ ಕೇಳಿದ್ರೆ, ಕೃಷ್ಣ ಭಾರಿ ಹುಚ್ಚಾಪಟ್ಟೆ ಹೊಡೆದಾಕಿದ್ನಲ್ಲ, ಆ ಸಿಟ್ಟಿಗೋಸ್ಕರ ಕೊಡೋದಿಲ್ಲ ಅಂತ ಸಂಚೆ ಮಾಡ್ದ ಅಂತ ಹೇಳಬೇಕಾಗಿತ್ತು. ಕೃಷ್ಣ ಮಾಡಲಿಲ್ಲ. ಈಗ ಅದ್ರ ಅರ್ಥ ಏನೀಗ, ಅವನು ಅಂತ ಆರೋಪ ಮಾಡೋಂಗಿಲ್ಲ. ಈಗ ಆ ಗುಂಪಿನಲ್ಲಿ ಇದ್ದಾಗ ಕೃಷ್ಣ ಭಾರಿ ಕಡಿಮೆ ಹೊಡೆದಿದ್ದಾನೆ ಅಂತ ಕನ್ಸಿಡರ್ ಮಾಡಬೇಕಾಗಿತ್ತು. ಅವನು ಒಳ್ಳೆಯವನಾಗಿದ್ದು ಏನು ಮಾಡ್ತಿದ್ದ. ಆದರೆ ಮಾಡಲಿಲ್ಲ. ಸ್ವರೂಪದ ದುಷ್ಟ ಆದ್ರಿಂದ ಅವ್ರು ಏನು ಮಾಡದೆ ಹೋದ್ರು ವಿರೋಧ ಮಾಡ್ತಾರೆ. ಅವ್ರು ಮಾಡಿ ಹೇಳಿಕೊಟ್ರು. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಭೀಮಸೇನ ದುರ್ಯೋಧನ ಭಾರಿ ಸೋಲಿಸ್ತ, ಸಿಕ್ಕಾಪಟ್ಟೆ ಹೊಡೆದಾಕಿದ, ವಿನಾಕಾರಣ ಮಾಡ್ದ, ಕೈಕಾಲು ಮುರಿಯೋಷ್ಟು ಹೊಡೆದ, ಮೇಲಿಂದ ಬೀಳಿಸ್ತ. ಆ ಸಿಟ್ಟು ತುಂಬಿಕೊಂಡ್ರು. ಅವರು ತುಂಬಿಕೊಂಡು ಏನು ಮಾಡಿದ್ರು, ವಿಷ ಹಾಕಿದ್ರು, ಅರಿಗೆ ಎಲ್ಲ ಆಮೇಲೆ ಮಾಡಿದ್ರು. ಅವ್ರು ಮೊದಲು ಮಾಡಿದ್ದಾರು ಭೀಮನೇ. ಅರ್ಥ ಆಯ್ತಾ ಈಗ? ಅದರಿಂದ ಸಿಟ್ಟು ತಪ್ಪೇನಿದೆ ಅದರೊಳಗೆ. ರಾಜರಪ್ಪ ಅವರು ಪ್ರತಿ ಮಾಡೇ ಮಾಡ್ತಾರೆ. ಇಂಥ ಒಂದು ವಾದ ಶುರು ಮಾಡ್ತಾರೆ ಜನಗಳು. ಮಾಡಿದ್ದಾರೆ ಕೂಡ. ಆ್ಯಕ್ಚುಲಿ ಅದಲ್ಲ. ಭೀಮ ಹಾಗೆ ಮಾಡಿದ್ರಿಂದ ಹಾಗೆ ಮಾಡಿದ್ರು ಅಲ್ಲ. ಅವ್ರ ಸ್ವರೂಪ ದ್ವೇಷ ಇತ್ತು, ಹೊರಗೆ ಬರ್ಲಿಕ್ಕೆ ಹಾಗೆ ಮಾಡಿದ ಭೀಮಸೇನ. ಅರ್ಥ ಆಯ್ತಾ ಈಗ? ನೀವು ಹೆಚ್ಚಿದ್ದಕ್ಕೆ ಕಸ್ತೂರಿ ತಿಕ್ಕಿದ್ದಕ್ಕೆ ವಾಸ್ತಿ ಬರಲಿಲ್ಲ. ವಾಸ್ತಿ ಒಳಗೆ ಇದೆ, ಅದು ತಿಕ್ಕಿದ್ದು ನೆಪ ಆಯ್ತು ಅಷ್ಟೇ. ಆದರೆ ಅವ್ರ ದ್ವೇಷನ ಹೊರಗೆ ಹಾಕ್ಲಿಕ್ಕೆ ಭೀಮಸೇನ ಮಾಡಿದ್ದೆ ಹೊರತು ಸುಮ್ಮನೆ ನೋಡೋದಕ್ಕೆ ಏನಿಸ್ತಿದ್ದು ಎಲ್ಲ ಹುಡುಗರಪ್ಪ ಪಾಪ ಸುಗೋಳಾಡಿಸ್ತೆ. ಅದಕ್ಕೆ ಸಿಟ್ಟು ಬಂತು. ಅಲ್ಲ, ಸ್ವರೂಪ ಇದೆ ಅವರು ಕಲಿ. ಅವ್ರ ದ್ವೇಷ ಎಲ್ಲಿಂದ ಬಂದಿದೆ? ಅದು ಭೀಮಸೇನ ಎಷ್ಟೇ ಉಪಕಾರ ಮಾಡಿದ್ ಬಂದು ಬರೋದಿಲ್ಲ. ಸುವಜ್ರ ಕಡೆಗೆ ಹಿಡಿದಾಕಿ ಬಂದು ಬರುತ್ತದು. ಹಿಡಿದಾಕಿ ಭೀಮಸೇನ ಬಿಡಿಸ್ಕೊಂಡು ಬರ್ತಾನೆ. ಎಷ್ಟು ಉಪಕಾರ ಮಾಡ್ತಾನೆ. ಇಷ್ಟೆಲ್ಲ ಅವ್ರ ತಲೆಗೆ ಹೋಗೋದಿಲ್ಲ. ಇನ್ನೂ ದ್ವೇಷ ಮಾಡ್ತಾರೆ ಅವರು. ಉಪಕಾರ ಮಾಡಿದ್ರು ದ್ವೇಷ ಮಾಡ್ತಾರೆ, ಅಪಕಾರ ಮಾಡಿದ್ರು ದ್ವೇಷ ಮಾಡ್ತಾರೆ. ಅದೇನರ್ಥ? ದ್ವೇಷ ಅಂಬೋದು ಏನವರಿಗೆ? ಸಹಜವಾದ ದ್ವೇಷ ಹೊರತು ಹೊರಗಿಂದ ಬಂದಿದ್ದಲ್ಲ. ಮೆಣಸಿನಕಾಯಿ ಹೆಚ್ಚಿದ್ರು ಖಾರ ಬಂತು. ಮೆಣಸಿನಕಾಯಿ ಭಾಳ ಸಿಹಿಯಾಗಿತ್ತು, ಹೆಚ್ಚಿಬಿಟ್ರೆ ನೋವಾಯ್ತು. ಅದಕ್ಕೆ ಖಾರ ತೋರಿಸ್ತಾ ಇದೆ ಅಂದ್ರೆ ಏನು ಹೇಳ್ಬೇಕು ಅದಕ್ಕೆ? ಖಾರ ದೋಷದಿದ್ದಕ್ಕೆ ಏನಾಯ್ತದೆ ಈಗ? ಘಾಟ್ ಹೊರಗೆ ಬರ್ಲಿಕ್ಕೆ ಶುರು ಆಯ್ತು ಅಷ್ಟೇ ಹೊರತು ಒಳಗೆ ಇದ್ದೇ ಇತ್ತು. ಇದು ಯಾವಾಗ ಒಪ್ತಾರೆ? ಇದ ಜೀವ ತ್ರೈವಿಧ್ಯ ಒಪ್ಪಿದಾಗ ಗೊತ್ತಾಗುತ್ತೆ. ಜೀವ ತ್ರೈವಿಧ್ಯದ ಕಾನ್ಸೆಪ್ಟ್ ಇಲ್ಲದ ಹೊರ ಏನಾಗ್ತಿತ್ತು? ಈ ಮಾಡಿದ್ದು ತಿರುಗಿ ಮಾಡಿದೆ, ಏನು ತಪ್ಪಿದೆ ಅಂತ ವಾದ ಮಾಡ್ತಾರೆ. ಅದಕ್ಕೆ ಅದು ಫಿಲಾಸಫಿ. ಒಂದು ಈವಿಲ್ ಅನ್ನೋ ಎಲ್ಲಿಂದ ಬರುತ್ತೆ ಅಂದ್ರೆ ಸ್ವರೂಪದಲ್ಲೇ ಇದೆ ದುಷ್ಟರಿಗೆ, ಹೊರಗಿಂದ ಬಂದಿದ್ದಲ್ಲ. ಹಾ 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 ಹೌದು 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 ಹೌದು. ಎಲ್ಲ ತಮಾಷೆ ಅಂದ್ರೆ ಬರೀ 20 ಇದು 23. ಬರೀ 23 ಅಲ್ಲ, 8 18. ಪ್ರತಿ ಸರ್ತಿ 23 ತರ್ತಾ ಇದ್ದವನು, ಒಟ್ಟು 18 ಸರಿ ತರ್ತಾನೆ. 23ಕ್ಕೆ ಹಾಗೆ ಹೇಳಿಲ್ಲ, ಏನು ಅಂತ ಹೇಳಿಲ್ಲ. ಆದ್ರೆ ಒಟ್ಟೇನದ್ರಲ್ಲಿ ಭೂಭಾರ ಭಾರಿ ಇತ್ತಾಗ ಕೃಷ್ಣ ಪರಿಹಾರ ಮಾಡಿದ ಎಷ್ಟೊತ್ತು ಲೆಕ್ಕ ಸಿಗ್ಲಿಕ್ಕೋಸ್ಕರ ನಮಗೆ 23 × 18 ಭಾರಿ ದೊಡ್ಡ ಸೈಜ್. ಇಷ್ಟನ್ನು ಕೃಷ್ಣ ಸಂಹಾರ ಮಾಡಿದಾದ್ಮೇಲೆ ಭೂಭಾರೋತ್ತಾರಣಾಯಚ ಅರ್ಘ್ಯ ಕೊಡ್ಬೇಕಾದ್ರೆ ಏನ್ ಹೇಳ್ತೀವಿ? ಅದು ಸಾರ್ಥಕ ಆಯ್ತು. ಪಾಂಡವರು ಕೊಡು ಒಟ್ಟು ಸೇರಿನೇ 18 ಅಕ್ಷೋಹಿಣಿ ಅಷ್ಟೇ. ಇಬ್ಬರು 11 + 7 ಅಷ್ಟೇ. ಆದ್ರೆ ಅಲ್ಲಿ ಒಂದೊಂದ್ ಸರ್ತಿ 23. ಕಂಸನದು 23 ಅಕ್ಷೋಹಿಣಿ, ಅವಂದು 3 ಕೋಟಿ ಅಕ್ಷೋಹಿಣಿ. ಯಾರ್ದು? ಕಾಲೇ 3 ಕೋಟಿ ಅಕ್ಷೋಹಿಣಿ. ಎಷ್ಟು ಜನ ದರಕಾಸುರಂದು ಅವನೊಂದು 20 ಅಕ್ಷೋಹಿಣಿ. ಲೆಕ್ಕನೇ ಇಲ್ಲ. ಇಷ್ಟು ಜನ ಕೃಷ್ಣ ಕೊಲ್ತಾನೆ ಅಂತ ಹೇಳಿದ್ರೆ ಆಗ ಭೂಭಾರೋತ್ತಾರಣಾಯಚ ಆ ಪದ ಅರ್ಥ ಆಗಿ. ಶ್ಲೋಕ ಹೊಡ್ಬೇಕಾದ್ರೆ ಸುಮ್ಮನೆ ಶ್ಲೋಕ ಉಪಯೋಗ ಇಲ್ಲ, ಅನುಸಂಧಾನ ಇರಬೇಕು. ಇಂಥದಕ್ಕೋಸ್ಕರ ಕೃಷ್ಣ ಅವತಾರ ಮಾಡಿದ್ದಾನೆ. ಆವಾಗ ಅದು ಭಾರಿ ಮಹತ್ವ ಗೊತ್ತಾಗ. ಯಾವ್ದ? ಇದು ಎಲ್ಲಿದ್ದಾನೆ? ಇನ್ನು ಇಲ್ಲ ಆರಂಭದಲ್ಲಿ ಇದ್ದಾನೋ? ಇನ್ನು ಬಹಳ ಬಡಿಸ್ಕೋಬೇಕು ಅವನಿನ್ನು. ಮುಂದೆ ಬರ್ಬೇಕಿನ್ನು. ಮುಂದೇನಿದ್ರೆ ಕಾಲೇವನ ಬರ್ತಾನೆ 17ರಲ್ಲಿ. ಏನು? ಉಪಯೋಗಿಸ್ತಾನೆ, ಎಲ್ಲ ಉಪಯೋಗಿಸ್ತಾನೆ. ಆದ್ರೆ ಏನಾಗತ್ತೆ? ಕೃಷ್ಣ ಪ್ರತಿಯಾಗಿ ತೋರಿಸ್ತಾ ಹೋಗ್ತಾನೆ. ಯಾತಕ್ಕೆ ಅಂದ್ರೆ ತನಗೆ ಒಂದೇ ಸಾಕು. ನೀತಿಂ ಪ್ರದರ್ಶಯಿತು ಮೇವ. ಶತ್ರುಗಳು ಎಷ್ಟೇ ಚೇಂಜ್ ಮಾಡಿದ್ರು ಕೂಡ ನಾವು ಏನ್ ಮಾಡ್ಬೇಕು? ಅದನ್ನ ಯಾಕೆ ಬಗ್ಗು ಪಡಿಬೇಕು ಅಂತ ತೋರಿಸ್ತಾನೆ. ಅಲ್ಲಿ ಓಡಿ ಬಂದು ತೋರಿಸ್ತಾ. ಇನ್ನೊಂದ್ಸತಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಒಂದ್ಸಲ ಕೃಷ್ಣ. ಅದು ಬರುತ್ತೆ, ಭಾಗವತಲ್ಲಿ ಬರುತ್ತದು. ಆ ಕಡೆ ಮರುದಿವಸ ಬೆಳಿಗ್ಗೆ ಅಟ್ಯಾಕ್ ಮಾಡಬೇಕು ಅಂತ ಈ ಕಡೆ ಇಳ್ಕೊಂಡಿರ್ತಾನೆ ಬಂದು. ಯಮುನಾ ತೀರ ಈ ಕಡೆ ಇರ್ತಾನೆ, ದಾಟ್ಬಿಟ್ರೆ ಮಧುರ. ನೈಟ್ ಹಾಲ್ಟ್ ಮಾಡಿರ್ತಾನೆ, ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಹೊಡೆದು ಬಿಡ್ಬೇಕು. ಕೃಷ್ಣ ಅವತ್ತು ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಹೊಡೆದಾಕ್ಬಿಡ್ತಾನೆ. 22 ಹೊಡಿ ಹೋಯ್ತು, ಹೊರಟೋದ್ರು ವಾಪಸ್. ಅದು ಬರುತ್ತೆ. ಅದೇ ಹೊಸ ಅಲ್ಲ, ಶಾಸ್ತ್ರದಲ್ಲಿ ಇದೆ. ಛತ್ರಗಳನ್ನು ಹೇಗೆ ಹೊಡಿಬೇಕು ಅಂತ ತೋರಿಸ್ತಾನೆ.
ಅದೆಲ್ಲ ಇದೆ. ಅದು 18ರಲ್ಲೂ ವೆರೈಟಿ ಇದೆ. ಇನ್ನೊಂದ್ಸರಿ ದ್ವಾರಕ ಶಿಫ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಇಬ್ಬರೇ ಓಡಿ ಬಂದ್ರು, ಊರಿಗೂರೇ ಶಿಫ್ಟ್ ಮಾಡಿಬಿಡ್ತಾರೆ. ಅದು ಕೊನೆ ಸರ್ತಿ ಅದು. ಜರಾಸುತೋ ರೌಹಿಣೇಯೇನ ಯುದ್ಧಂ ರುಕ್ಮಿಣ್ಯರ್ಥೇ ಪೀಡಯಾಮಾಸ ಶಸ್ತ್ರಾಣ್ಯಸ್ಯ ಚಿತ್ವಾ ವಿರಥಂ ದ್ರಾವಯಾನಃ. ಜರಾಸುತೋ ರೌಹಿಣೇಯೇನ ಯುದ್ಧಂ ಚಿರಂ ಕೃತ್ವಾ ತನ್ಮುಸಲೇನ ಪೋಥಿತಃ ವಿಮೋಹಿತಃ ಪ್ರಾಪ್ತ ಸಂಜ್ಞಶ್ಚಿರೇಣ ಕ್ರುದ್ಧೋ ಗದಾಂ ತದುರಶ್ಚಿ ಅಭ್ಯಪಾತಯತೆ. ಜರಾಸುತಃ ರೌಹಿಣೇಯೇನ ಯುದ್ಧಂ ಚಿರಂ ಕೃತ್ವಾ ತನ್ಮುಸಲೇನ ಪೋಥಿತಃ ವಿಮೋಹಿತಃ ಪ್ರಾಪ್ತಸಂಜ್ಞಃ ಚಿರೇಣ ಕ್ರುದ್ಧಃ ಗದಾಂ ತದುರಸಿ ಅಭ್ಯಪಾತಯತೆ. ಇಬ್ಬರಿಗೂ ಯುದ್ಧ, ದೊಡ್ಡ ಯುದ್ಧ ನಡೀತು. ಜರಾಸುತಃ ರೌಹಿಣೇಯೇನ, ಬಲರಾಮನಿಗೂ ಜರಾಸಂಧನಿಗೂ ದೊಡ್ಡ ಯುದ್ಧ. ಚಿರಂ ಕೃತ್ವಾ, ಬಹಳ ಕಾಲ ನಡೀತು. ಬಲರಾಮ ಸಿಟ್ಟು ಬಂತು. ತನ್ನ ಮುಸಲೇನ ಪೋಥಿತಃ, ತಮ್ಮ ಒನಕೆ ತಗೊಂಡು ಹೊಡೆದ್ರು ಅವನನ್ನು, ಜರಾಸಂಧನನ್ನು. ವಿಮೋಹಿತ, ಗಾಢ ಮೂರ್ಛೆಗೊಳಗಾದವನು, ಗಾಢ ಮೂರ್ಛೆಗೊಳಗಾದ. ಪ್ರಾಪ್ತ ಸಂಜ್ಞ ಚಿರೇಣ, ಎಷ್ಟೋ ತಾಗೆ ಬಿದ್ದಿದ್ದ. ಆಮೇಲೆ ಎಚ್ಚರ, ಚಿರೇಣ ಬಹುತ್ತಿನ ಎಚ್ಚರ ಆಯ್ತು ಅವನಿಗೆ. ಕ್ರುದ್ಧೋ ಗದಾಂ ತದುರಸಿ ಅಭ್ಯಪಾತಯತೆ. ಸಿಟ್ಟು ಬಂದು ಒಂದು ಗದ ತಗೊಂಡು ಬಲರಾಮ ದೇವರ ಎದೆ ಹೊಡೆದ. ಯಾರು ಇಲ್ಲಿ ನೋಡಿ, ಬಲರಾಮ ದೇವರ ಧರ್ಮ ಯುದ್ಧ ನೋಡಬೇಕು. ಅವ್ನು ಹೆಗ್ಗುಚ್ಚೇತ ಹೊಡೆದ್ರೆ ಹೊಡಿಬೋದಾಗಿತ್ತು, ಹೋಗ್ಲಿಲ್ಲ. ಹಾಗೆಲ್ಲ ಮೆಥಡ್ ಮಾಡಿಲ್ಲ. ಅದು ಸರಿಯಾದ ಧರ್ಮ ಯುದ್ಧನೇ ಮಾಡ್ತಾ ಇದ್ದಾನೆ. ತೇನಾಹತಃ ಸುಹೃಶಂ ರೌಹಿಣೇಯ ಪಪಾತ ಮೂರ್ಛಾಭಿಗತಃ ಕ್ಷಣೇನ ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರಾ ಪೂರ್ವಂ ಗೃಹೀತೋ ವಿಷ್ಣುನಾ ರಾಮಕೇನ. ತೇನ ಆಹತಃ ಸುಹೃಶಂ ರೌಹಿಣೇಯ ಪಪಾತ ಮೂರ್ಛಾಭಿಗತಃ ಕ್ಷಣೇನ ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರಾ ಪೂರ್ವಂ ಗೃಹೀತಃ ವಿಷ್ಣುನಾ ರಾಮಗೇನ. ಆಗ ಎದ್ದವನು ಏನು ಮಾಡ್ತಾನೆ, ಹೊಡಿತಾನೆ ಬಲರಾಮದೇವರನ್ನು. ತೇನ ಆಹತಃ ಸುಭೃಶಂ, ಜೋರ ಹೊಡಿತಾನೆ ಬಲರಾಮದೇವರನ್ನು. ರೌಹಿಣೇಯ ಬಲರಾಮ ಮೂರ್ಛಾಭಿಗತಃ ಪಪಾತ, ಮೂರ್ಛೆಗೊಳಗೆ ಬಿದ್ದು ಬಿಡ್ತಾರೆ ಕೆಳಗೆ. ಗೊತ್ತಾಯ್ತಾ? ಆ ಪೆಟ್ಟಿಗೆ, ಜರಾಸಂಧನ ಪೆಟ್ಟಿಗೆ ಬಲರಾಮದೇವರಿಗೆ ಮೂರ್ಛೆ ಬಂತು. ಇವರ ಪೆಟ್ಟಿಗೆ ಅವನಿಗೆ ಮೂರ್ಛೆ ಬಂದಿತ್ತು. ಅವನ ಪೆಟ್ಟಿಗೆ ಇವರಿಗೆ ಮೂರ್ಛೆ ಬಂತು. ಸ್ವಲ್ಪ ಆಶ್ಚರ್ಯ. ಈಗ ಈ ಬಲರಾಮದೇವರಂತವ್ರು ಮೂರ್ಛೆ ಥರ ಆಗಿಬಿಟ್ರಲ್ಲ ಅಂದರೆ, ಹೌದು. ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರ. ಜರಾಸಂಧನಿಗೆ ಏನಿತ್ತು? ಅಜೇಯತ್ವ ವರ ಇತ್ತು. ಬರೀ ಅವಧ್ಯತ್ವ ವರ ಅಷ್ಟೇ ಅಲ್ಲ, ಅಜೇಯತ್ವ ವರ ಇತ್ತು. ಕೃಷ್ಣ ಗೆದ್ದ, ಬ್ರಹ್ಮದೇವರ ಲೆಕ್ಕ ಇಲ್ಲ. ಆದರೆ ಬ್ರಹ್ಮದೇವರು ಶೇಷದೇವರಿಗಿಂತ ದೊಡ್ಡವರ ಆದ್ದರಿಂದ ಅವ್ರ ವರ ಅಫೆಕ್ಟ್ ಆಯ್ತು. ಈಗ ಕೃಷ್ಣನಿಗೆ ಇದು ವರ ಕಾಮನ್ನು, ಕೃಷ್ಣನಿಗೆ ಅಫೆಕ್ಟ್ ಆಗಲಿಲ್ಲ ಎಂದು ಕೂಡ ಹೇಳಿಲ್ಲ. ಲೋಯರ್ ಕೇಡರ್ನ ವರ ಹೈಯರ್ ಕೇಡರ್ಗೆ ಅಟ್ಯಾಕ್ ಅಪ್ಲೈ ಆಗೋದು ಎಲ್ಲರಿಗೂ ಗೊತ್ತಿದೆ. ಅದು ಬಲರಾಮ ಲೋಯರ್, ಈಗ ಬಲರಾಮ ಬ್ರಹ್ಮದೇವರಿಗಿಂತ. ಅದಕ್ಕೆ ಬಿದ್ದ ಬಲರಾಮ ಜರಾಸಂಧ ಗೆದ್ದ ಈಗ ಅಂತ ಹೇಳಿದ್ರು. ಹಾಗಿದ್ರೆ ಹಿಂದೆ ಗೆದ್ದಿದ್ರಲ್ಲ, ಮೊದಲು ಹೊಡೆದ್ರಲ್ಲ ಒಂದೇಟು, ಬಿದ್ದನಲ್ಲ ಎಚ್ಚರ ತಪ್ಪಿ. ಮತ್ತೆ ಅಲ್ಲೂ ಕೂಡ ಹಿಂದೋದಾಗ ಯುದ್ಧ ಮಾಡಿದ್ದಾನೆ, ಆಗಲೂ ಗೆದ್ದಿದ್ರಲ್ಲ ಅಂತ ಕೇಳಿದ್ರೆ ವಿಷ್ಣುನ ರಾಮಗೇನ. ಆಗೇನಿತ್ತಾಗ ಶುಕ್ಲೆಗೆ ಆವೇಶ ಇತ್ತು. ಎಲ್ಲೆಲ್ಲಿ ಜರಾಸಂಧ ನನ್ನ ಬಲರಾಮದೇವರು ಗೆದ್ದಿದ್ರು, ಅದು ಒಳಗಿದ್ದ ಶುಕ್ಲಕೇಶ ಆವೇಶದ ಬಲ ಇಲ್ಲದೆ ಹೋದ ಕಾಲಕ್ಕೆ ಜರಾಸಂಧನೇ ಗೆಲ್ತಿದ್ನೆ ಹೊರತು ಇವ್ರ ಕೈಲಿ ಆಗ್ತಿರ್ಲಿಲ್ಲ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟೆಲ್ಲ ಸೂಕ್ಷ್ಮ ವಿಚಾರ ಯಾವಾಗ ಗೊತ್ತಾಗುತ್ತೆ? ನಾವು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಕೂಡ ಅವರೆಲ್ಲ ಅನಲೈಸ್ ಮಾಡೋದು ಅವೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಾವು ಹೌದು ಅಂತ ಅನಿಸುತ್ತೆ ಕೂಡ. ಓ, ಇದು ಕನ್ವಿನ್ಸಿಂಗ್ ಉತ್ತರ. ಇದ್ರಲ್ಲಿ ಏನಾಗ್ತಿತ್ತು, ಸಂಶಯ ಉಳ್ಕೊಂಡ್ಬಿಡ್ತಿತ್ತು. ಹಾಗೆ ಒಮ್ಮೆ ಗೆದ್ರು ಅಂತೀರಿ, ಒಮ್ಮೆ ಸೋತರು ಅಂತೀರಿ, ಇವ್ನು ಅಜೇಯತ್ವರ ಅಂತೀರಿ, ಒಂದಕ್ಕೊಂದು ಹೊಂದಾಣಿಕೆನೇ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೊಂದಾಣಿಕೆ ಆಗುತ್ತೆ. ಈಗ ಆವೇಶ ಇದ್ದಾಗ ತಿಳಿದ್ರೆ ಇಲ್ಲ, ಸಿಂಪಲ್. ಏನ ಅವ್ರಿಗೆ ಗೊತ್ತಾಗುತ್ತೆ. ನಮಗೆ ಯಾವ ಸಿಟ್ಟು ಬರುತ್ತೆ, ಯಾವ ಬರೋದೇ ಗೊತ್ತಿಲ್ವ, ಯಾವ ಬರುತ್ತೆ ನೋಡುತ್ತೆ. ಇದಕ್ಕೆ ಏನೋ ಆಗೋಯ್ತಲ್ಲ ಅಂತ ಹೇಳಿ ದೊಡ್ಡ ಬಾರಿ ಹೊಡೆದಾಕಿ ಬಿಡ್ತಾರೆ. ಯಾರಿಗೆ ಗೊತ್ತದು? ಆ ಮನುಷ್ಯ ಹತ್ರ ಹೋಗಿ ಎಡವಟ್ಟು ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವಾಗ ರೇಗ್ತಾರೋ ಯಾವಾಗ ಹೊಡಿತಾರೋ ಗೊತ್ತಿಲ್ಲ, ಬಿ ಕೇರ್ಫುಲ್ ಅಂದಾಗ ಅಷ್ಟೇ. ಆವೇಶ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆವೇಶ ಅವ್ರು ತಗೊಳಕ್ ಬರಲ್ಲ. ಆವೇಶನ ಏನ್ ಬರಬೇಕು? ದೇವ್ರ ಅನುಗ್ರಹ ಮಾಡ್ಬೇಕಂತೆ. ಅನುಗ್ರಹ ಮಾಡದ ಪಡ್ಬೇಕು. ದೊಡ್ಡವರಿಂದ ನಾವು ಕ್ಲೇಮ್ ಮಾಡಕ್ ಬರೋದಿಲ್ಲ. ಅನುಗ್ರಹ ಅಷ್ಟೇ. ಈಗಿಲ್ಲ, ಅಷ್ಟು ಮುಗಿತಷ್ಟೇ. ವಿಹಾರ ಮಾಡಿ ಯುದ್ಧ ಬಂತು, ಬಂದಿದ್ರು ಹಾಗೆ ಹೊರಟೋದು ಅಷ್ಟೇ. ಆಯುಧಗಳೆಲ್ಲ ವಾಪಸ್ ಹೋಗ್ತಾವ ಹಾಗೆ. ದಯ ಅಂದ್ರೆ ಅರ್ಥ ಏನಂದ್ರೆ, ಅವ್ರು ಬಂದ್ರು ಆರಾಮ ಭಯಲ್ಲಿ ಎಂಜಾಯ್ ಮಾಡಿದ್ರು ಬಂದ್ರೆ ಮಹಾ ತಾತ್ಪರ್ಯ. ಗೊತ್ತಾಯ್ತಾ? ಇವ್ರು ಕೇರೆ ಮಾಡಿಲ್ಲ ಅವ್ರು ಜರಾಸಂಧನ. ಯಾರಿಗೆ? ಯಾರು? ಬ್ರಹ್ಮದೇವರವರ, ರುದ್ರದೇವರ ಯಾರು? ಅದು ಮುಖ್ಯ. ಬ್ರಹ್ಮದೇವರ ಯಾಕೆ ಹೈಲೈಟ್ ಮಾಡ್ತಾರೆ ಅಂದ್ರೆ, ಇವ್ರ ಬೈಂಡಿಂಗ್ ಅದು. ಇವರ ಗುರುದೇವರು ರುದ್ರದೇವರ ಈಕ್ವಲ್ ಬೈಂಡಿಂಗ್ ಅಲ್ಲ. ಅದಕ್ಕಾದ್ರೆ ಬ್ರಹ್ಮದೇವರ ಹೈಲೈಟ್ ಮಾಡ್ತಾರೆ. 4 ವರ ಇದ್ರು ಕೂಡ ಇಲ್ಲಿ ಅದು ಮಾತ್ರ ಹೈಲೈಟ್ ಮಾಡಿದ್ರು.
ಇಲ್ಲದ್ರೆ ಸಾಧ್ಯ ಇಲ್ಲ. ಹೌದು, ಆವೇಶ ಇರಲೇಬೇಕಾಗಿತ್ತು. ತಥಾ ಕೃತೆ ರಾಮಗೇನ, ರಾಮನ ಒಳಗಿದ್ದ, ಬಲರಾಮನ ಒಳಗಿದ್ದ ವಿಷ್ಣುವಿನಿಂದ, ಆವಿಷ್ಟನಾಗಿದ್ದ ವಿಷ್ಣುವಿನಿಂದ ಅಂತ ಅರ್ಥ. ತಥಾ ಕೃತೆ ಬಲಭದ್ರೇ ತು ಕೃಷ್ಣೋ ಗದಾಮಾದಾಯ ಸ್ವಾಮಗಾನ್ ಮಾಗಧೇಶಂ ತತಾಡ ಜತ್ರೌ ಸತಯಾಭಿತಾಡಿತೋ ಜಗಾಮಗಾಂ ಮೂರ್ಛಯಾಭಿಪ್ಲುತಾಂಗಃ. ತಥಾ ಕೃತೆ ಬಲಭದ್ರೇ ತು ಕೃಷ್ಣಃ ಗದಾಂ ಆದಾಯ ಸ್ವಯಂ ಸ್ವಾಂ ಅಗಾತ್ ಮಾಗಧೇಶಂ ತತಾಡ ಜತ್ರೌ ಸಹ ತಯಾ ಅಭಿತಾಡಿತಃ ಜಗಾಮಗಾಂ ಮೂರ್ಛಯಾ ಅಭಿಪ್ಲುತಾಂಗಃ. ತಥಾಕೃತೆ ಬಲಭದ್ರೇ, ಬಲರಾಮ ಮೂರ್ಛೆ ಬಂದ. ಕೃಷ್ಣ ಏನ್ ಮಾಡ್ತಾನೆ? ಬಲಭದ್ರೇ ತಥಾಕೃತೆ ಸತಿ, ಬಲರಾಮನ ಸ್ಥಿತಿ ಆ ರೀತಿ ಆದಾಗ ಕೃಷ್ಣ ಗದಾಮಾದಾಯ ಸ್ವಾಂ, ಕೃಷ್ಣ ಸ್ವಾಂ ಗದಾಮಾದಾಯ, ಕೃಷ್ಣ ತನ್ನ ಗದೆ ತಗೊಂಡು ಬಂದು ತತಾಡಯತ್ ಮಾಗಧೇಶಂ, ಅವನು ತತಾಡ ಜತ್ರು, ಜತ್ರು ಅಂದ್ರೆ ಈ ಮೂಡೆಗೆ ಜತ್ರು ಅಂತ ಕರೀತಾರೆ. ಈ ಮೂಡೆ ಇರುತ್ತೆ ಜತ್ರು, ಅಲ್ಲಿ ಹೊಡಿತಾನೆ ಕೃಷ್ಣ. ಅವನೇನಾಗ್ತಾನಾಗ ಅಭಿತಾಡಿತ ಜಗಾಮಗಾಂ, ಭೂಮಿಗೆ ಬಿದ್ದ ಜರಾಸಂಧ. ಮೂರ್ಛೆಯ ಅಭಿಪ್ಲುತಾಂಗ, ಪೂರ್ತಿ ಎಚ್ಚರ ತಪ್ಪಿ ಕೋಮಕ್ಕೆ ಹೋದವನು ಜರಾಸಂಧ, ಕೋಮಾ ಸ್ಟೇಜ್ಗೆ ಹೋದ. ಆ ರೀತಿ ಕೃಷ್ಣ ಹೊಡೆದ, ಕೊಲ್ತಿದ್ದ. ಭೀಮನಿ ಮೀಸಲು ಅಂತ ಕೊಂದಿಲ್ಲ, ಅರ್ಥ ಹೊರತು ಅವ್ರ ಲೆಕ್ಕನೇ ಇಲ್ಲ. ಮೂರ್ಛೆಯ ಅಭಿಪ್ಲುತಾಂಗ, ಇಲ್ಲಿ ಗದೆಯಿಂದ ಹೊಡೆದಿದ್ರೆ, ಗದ ಅಂದ್ರೆ ವಾಯುದೇವರೇ, ಗೊತ್ತಾಯ್ತಾ? ಸೊ ವಾಯುದೇವರಿಂದ ಸೋಲು ಬಂತು ಯಾರಿಗೆ? ಜರಾಸಂಧನಿಗೆ. ಕೃಷ್ಣ ಸೇಮ್ ಟೈಮ್, ಡೇ ಚೇಂಜ್ ಆಗಿಲ್ಲ, ಸೇಮ್ ಡೇ ಸೇಮ್ ಟೈಮ್. ಬಲರಾಮ ಸೋತಿದ್ದು, ಕೃಷ್ಣ ಗೆದ್ದಿದ್ದು, ಎರಡು ದಶಾವತಾರ ಸೇರಿಬಿಟ್ಟಿದ್ರೆ ಬಲರಾಮ ಸೋಲ್ಬಾರ್ದಾಗಿತ್ತು. ಬಲರಾಮನ್ ಏನ್ ಮಾಡಿದ್ದಾರೆ ಅವರು? ಸಾಕ್ಷಾತ್ ಸೋತ ಯಾಕೆ ಈಗ? ಇದು ಗೆದ್ದಿದ್ದು ಯಾಕೆ ಈಗ? ಅದೇ ಸೋತಂತೆ ಮಾಡಿದಲ್ಲ, ಸೋತ ಅಂತಾನೆ ಹೇಳಿದ್ದಾರೆ. ಮೂರ್ಛೆ ಬಿದ್ದಂತೆ ಅಲ್ಲ, ಮೂರ್ಛೆನೇ ಬಂತು ಅಂತ ಹೇಳಿದ್ದಾರೆ. ಅಂದ್ಮೇಲೆ ಸಾಕ್ಷಾತ್ ರೂಪ ಹೇಗಾಗತ್ತದು? ಅವ್ರ ವಿಮರ್ಶೆ ಆಗಿದೆ ನೋಡಿ, ಆಚಾರ ವಿಮರ್ಶೆ ಆಗಿದೆ, ಅವ್ರ ವಿಮರ್ಶೆ ಆಗಿದೆ. ಅದಕ್ಕೆ ಪೂರ್ಣ ಪ್ರಜ್ಞರು, ಪರಿಪೂರ್ಣ ವಿಮರ್ಶೆ ಅವರು. ಸ್ವಾಮ್ ಅಗಾನ್ ಮಾಗಧೇಶಂ ತತಾಡ ಜತ್ರೌ ಸತಾ ಅಭಿತಾಡಿತಃ, ಅದು ಹೇಳ್ದಿಲ್ಲ. ಇದೆಲ್ಲ ಔಟ್ ಆಗಿಬಿಟ್ರು, ಅವರು ಸೆಂಚುರಿ ಹೊಡಿತಾ ಇದ್ರು, ಔಟ್ ಆಗಿಬಿಟ್ರು. ನೆಕ್ಸ್ಟ್ ಡೇ ಅಲ್ಲ, ಸೇಮ್ ಡೇ ಸೇಮ್ ಪಿಚ್ಚು. ಅವಾಗ ಏನಾಯ್ತು, ಇವರಿಗೆ ಆಟ ಬರಲಿಲ್ಲ ಅಂತ. ನೆಕ್ಸ್ಟ್ ಡೇ ಯಾರು ಮಳೆ ಬಂತ, ರಾತ್ರಿ ಚೇಂಜ್ ಆಯಿತು ಅಂತ ಹೇಳ್ಬೋದು, ಅಥವಾ ಬೇರೆ ಊರಾಗಿಬಿಟ್ರೆ ಪಿಚ್ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಸೇಮ್ ಪಿಚ್ ಸೇಮ್ ಟೈಮ್. ಕೃಷ್ಣ ಗೆದ್ದ, ಬಲರಾಮ ಸೋತ ಅಂದ್ರೆ ಏನರ್ಥ? ಅದು ಕ್ಲಿಯರ್ ಡಿಫರೆನ್ಸ್ ಇದೆ ಅವರಿಬ್ಬರಲ್ಲೂ ಕೂಡ. ಅವರು ಒರಿಜಿನಲ್ ಗ್ರೇಟ್ನೆಸ್ ಹೊರತದು, ಇದರಿಂದ ಕಂಡೀಷನಲ್ ಗ್ರೇಟ್ನೆಸ್ ಅಲ್ಲ. ಕೆಲವರು ಇರ್ತಾರೆ, ಗುಡ್ ಕಂಡೀಷನಲ್ಲಿ ಚೆನ್ನಾಗಿ ಆಡಿದ, ಬ್ಯಾಡ್ ಕಂಡೀಷನ್ ಸೋತ್ಬಿಟ್ಟ, ಕಂಡೀಷನ್ ಅಫೆಕ್ಟ್ ಆಯ್ತು ಅವನಿಗೆ. ದೇವರಿಗೆ ಯಾವ್ದು ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಕೃಷ್ಣನ ಯಾವುದೇ ವಿಧವಾದ ದೇಶಕಾಲ ನಿಬಂಧನೆ ಇಲ್ಲ ಅಂತ ಹೇಳ್ತಾರೆ. ಮೂರ್ಛೆಯ ಅಭಿಪ್ಲುತ, ಅಲ್ಲಿಗಿರ್ಲಿ. ನಾಳೆ ದಿವಸ ಮುಂದಿನ ಭಾಗ, ಮುಂದೆ ದೊಡ್ಡ ಘಟ್ಟ ಒಂದು ಬರೀ ಇರೋದು 8 ಶ್ಲೋಕ, ಏನಿರೋದು ಜಾಸ್ತಿ ಇಲ್ಲ, ಆದರೆ ಒಳ್ಳೆ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಬರುತ್ತೆ. ಎಲ್ಲ ಮುಖ್ಯನೇ, ಸ್ವಾರಸ್ಯ ಇದೆ, ಅನೇಕ ರೀತಿ ಹೊಸ ಹೊಸ ರೀತಿ ನಿರೂಪಣೆ.